ಎಲ್ಟು ಮುತ್ತ ತಂಡ. ಸೊ ಅಂತಹ ಒಂದು ಅದ್ಭುತವಾದ ಸಿನಿಮಾ ಮೂಡಿ ಬರುತ್ತೆ. ಹೈಫೈ ಸ್ಟುಡಿಯೋಸ್ ಬ್ಯಾನರ್ ಜೊತೆಗೆ ಇವತ್ತು ಮತ್ತೊಂದು ಪ್ರೊಡಕ್ಷನ್ ಹೌಸ್ ಜಾಯಿನ್ ಆಗಿರೋದು ತುಂಬಾ ಖುಷಿಯ ಸಂಗತಿ. AC22 ಪ್ರೊಡಕ್ಷನ್ ಹೌಸ್ ಅವರು ಬಹಳನೇ ಇಂಪ್ರೆಸ್ ಆಗಿ ಸಿನಿಮಾ ಟೀಸರ್, ಸಿನಿಮಾ ಕಂಟೆಂಟ್ ನೋಡಿ ನಮ್ಮ ಜೊತೆ ಆಗಿದ್ದಾರೆ. ಪವೀಂದ್ರ ಮುತ್ತಪ್ಪರವರು ಕೂಡ ವೆಲ್ಕಮ್ ಆನ್ ಬೋರ್ಡ್ ಸರ್. ಸಿನಿಮಾ ತಂಡದ ಪರವಾಗಿ ತಮಗೆ ಪ್ರೀತಿಯ ಸ್ವಾಗತ ನಮ್ಮ ತಂಡದ ಜೊತೆಗೆ ಅಂತ ಹೇಳ್ತಾ ಸಿಂಗಲ್ ನಾವೆಲ್ಲರೂ ಹೈಫೈ ಕೊಡೋದು ಯಾವಾಗ? ತುಂಬಾ ಖುಷಿಯಾದಾಗ ಬೇರೆಯೊಬ್ಬರಿಗೆ ಹೈಫೈ ಮಾಡೋದು. ಸೊ ಸಿನಿಮಾ ನೋಡಿ ಆಚೆ ಬಂದಂತಹ ಪ್ರೇಕ್ಷಕ ತುಂಬಾ ಖುಷಿ ಪಟ್ಟು ಸಿನಿಮಾ ತಂಡಕ್ಕೆ ಹೈಫೈ ಕೊಡ್ಲಿ, ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಎಸ್ ಪೋಸ್ಟರ್ ಲಾಂಚ್ ಆದಾಗ ಹೈಫೈ ಸ್ಟುಡಿಯೋಸ್ ಅಂತ ಮಾತ್ರ ಹೆಸರಿತ್ತು. ಈಗ ಇನ್ ಅಸೋಸಿಯೇಷನ್ ವಿತ್ ACE22 ಪ್ರೊಡಕ್ಷನ್ಸ್ ಅಂತ ಕೂಡ ಜಾಯ್ನ್ ಆಗಿರೋದು ಖುಷಿಯ ಸಂಗತಿ. ಮೊದಲಿಗೆ ನಾನು ಬರ್ಮಾಡ್ಕೊಳ್ತಾ ಇದ್ದೇನೆ ಅನ್ನದಾತರನ್ನ, ನಮ್ಮ ಪ್ರೊಡ್ಯೂಸರ್ ಸತ್ಯ ಶ್ರೀನಿವಾಸನ್ ಸರ್ ಅವರನ್ನ ಪ್ರೀತಿಯಿಂದ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಅವರಿಲ್ಲದೆ ಇದ್ದಿದ್ರೆ ಸಿನಿಮಾ ಖಂಡಿತ ಈ ಮಟ್ಟಕ್ಕೆ ಬಂದು ನಿಲ್ಲಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಇನ್ನು ಕ್ಯಾಪ್ಟನ್ ಆಫ್ ದ ಶಿಪ್ ನಾವಿಕ ನಮ್ಮ ಪ್ರೀತಿಯ ಸೂರ್ಯ ರಾ ಆಗಿ ಚಿತ್ರಣ ನೋಡಿ ಸಿಗಾಬಡೆ ಸೂಪರ್ ಖುಷಿ ಆಯ್ತು. ಸೂರ್ಯ ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ, ಇನ್ನು ಮುತ್ತನಾಗಿ ಕಾಣಿಸ್ಕೊಳ್ತಿರುವಂತಹ ನಮ್ಮ ಹೀರೋ ಶೌರ್ಯ ಪ್ರತಾಪ್ ಅವರನ್ನ ಕೂಡ ವಾಟ್ ಅ ಪರ್ಫಾರ್ಮೆನ್ಸ್, ಒಂದು ಚಿಕ್ಕ ಗ್ಲಿಮ್ಸೆ ತಿಳಿಸುತ್ತೆ ಎಂತ ಕಲಾವಿದ ಅಂತ. ಆಲ್ ದ ವೆರಿ ಬೆಸ್ಟ್ ಬ್ರೋ. ಓಕೆ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ರುಹಾನ್ ಆರ್ಯ ದಯಮಾಡಿ ಬರಬೇಕು ವೇದಿಕೆಗೆ. ಎಂತಹ ಬ್ರಿಲಿಯಂಟ್ ಆದಂತಹ ಮ್ಯೂಸಿಕ್ ಟ್ರೀಟ್ಮೆಂಟ್ ಕೊಡಲಾಗಿದೆ ಈ ಒಂದು ಸಿನಿಮಾಗೆ. ಮ್ಯೂಸಿಕ್ ಡೈರೆಕ್ಟರ್ ಪ್ರಸನ್ನ ಕೇಶವ್ ಅವರನ್ನ ಪ್ರೀತಿಯಿಂದ ವೇದಿಕೆಗೆ ಬರ್ಮಾಡ್ಕೊಳ್ತಾ, ನಾನು ಆಗ್ಲೇ ತಮ್ಗೆ ತಿಳಿಸಿದ ಹಾಗೆ ಹೊಸಬರೊಬ್ರು ಆನ್ ಬೋರ್ಡ್ ಬರ್ತಾ ಇದ್ದಾರೆ. ನಮ್ಮ ಜೊತೆ ಅಸೋಸಿಯೇಟ್ ಆಗಿರುವಂತಹ ಪ್ರೊಡಕ್ಷನ್ ಹೌಸ್ ACE22 ನ ಮಾಲೀಕರು ನಮ್ಮ ಪವೀಂದ್ರ ಮುತ್ತಪ್ಪ ಅವರನ್ನ ಕೂಡ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ, ಮಡಿಕೇರಿ ಕತೆ ಹೇಳೋಕ್ ಹೊರಟಿರುವಂತ ತಂಡದ ಜೊತೆಗೆ ಮತ್ತೊಬ್ರು ಕೂರ್ಗವರೇ ಜಾಯ್ನ್ ಆಗಿರುವಂತದ್ದು ವಿಶೇಷ. ಎಸ್, ಇಷ್ಟೆಲ್ಲದರ ನಡುವೆ ಒಬ್ರು ಅದ್ಭುತವಾಗಿ ಅಭಿನಯಿಸೋದ್ರ ಜೊತೆಗೆ ಆನ್ ಸ್ಕ್ರೀನು ಆಫ್ ಸ್ಕ್ರೀನು ಪಂಚ್ ಕೊಡ್ತಾನೆ ಫೇಮಸ್ ಆಗಿರೋರು ಅಂತ ಹೇಳಿದ್ರೆ ಕಾಕ್ರೋಚ್ ಸುದಿ ಅವರು ದಯವಿಟ್ಟು ಜಾಯ್ನ್ ಆಗ್ಬೇಕು. ಇಷ್ಟು ಸಿನಿಮಾಗಳಲ್ಲಿ ನಾವು ಅವರನ್ನ ಬಹಳ ವಿಭಿನ್ನವಾಗಿ ನೋಡಿದೀವಿ. ಈ ಸಿನಿಮಾನಲ್ಲಿ ಇನ್ನೊಂದು ವಿಶೇಷ, ನಾವಂತೂ ಈ ಭಾಗದಲ್ಲಿ ಈ ಹೆಸರೇ ಕೇಳಿಲ್ಲ, ಅಲೆಕ್ಸ್ ಚಟ್ವಾ ಅನ್ನೋ ಪಾತ್ರ ನಿಭಾಯಿಸ್ತಿದ್ದಾರೆ ಸುದಿ ಅವರು. ಸೊ ಪ್ರೀತಿಯ ಸ್ವಾಗತ ತಮಗೂ ಕೂಡ. ಯಾರೆಲ್ಲ ಇವಾಗ ನಾವು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ, ಇಟ್ಸ್ ಅನ್ ಆನರ್. ನಮ್ಮ ಸಿನಿಮಾ ಬಗ್ಗೆ ಅವರಿಗೆ ಗೊತ್ತಾದ ದಿನದಿಂದಲೂ ಪ್ರತಿ ಕಾರ್ಯಕ್ರಮದಲ್ಲೂ ಅವರು ಅಭಿಮಾನದಿಂದ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇರೋದು, ನಮಗೆ ಒಂದು ರೀತಿಯ ಇದೊಂದು ಶುಭ ಪ್ರಾರಂಭ ಅನ್ನೋ ಭಾವ ಮೂಡಿಸಿರುವಂಥವ್ರು ನಮ್ಮ ಶೈಲಜಾ ವಿಜಯ್ ಕಿರ್ಗಂದೂರ್ ಅವರನ್ನ ಪ್ರೀತಿಯಿಂದ ವೇದಿಕೆಗೆ ನಾನು ಬರ್ಮಾಡ್ಕೊಳ್ತಾ ಇದ್ದೇನೆ. ಅವರೆಲ್ಲ ನಂತರದಲ್ಲಿ ಜಾಯ್ನ್ ಆಗ್ತೀನಿ ಅಂತಿದ್ದಾರೆ, ಓಕೆನಾ? ಎಸ್, ಗೆಸ್ಟ್ಗಳನ್ನೆಲ್ಲ ನಂತರದಲ್ಲಿ ಕರೆಸಿ ಮಾತಾಡ್ಸೋಣ. ಹೇಗನ್ಸ್ತು ಟೀಸರ್ ನೋಡಿ ಅಂತ ಮೊದಲಿಗೆ ನಮ್ಮ ಮನದ ಮಾತನ್ನ ನಾವು ಹಂಚ್ಕೊಳ್ಳೋಣ. ಸೊ ಹಾಗೇನೆ ನಮ್ಮ ಧನು ದೇವಯ್ಯ ಅವ್ರು ಬಂದಿದ್ದಾರೆ. ಧನು ಸರ್, ಇವರು ಮೂಲತಃ ನನಗೆ ನೆಚ್ಚಿನಾದ ಒಂದು ಜಾನರ್ ಜನಪದ ಗಾಯಕರು, ಮಡಿಕೇರಿಯ ಜನಪದ ಗಾಯಕರು. ಸೊ ಅವ್ರಿಗೆ ನಲ್ಮೆಯ ಸ್ವಾಗತ. ಇನ್ನು ಅಕ್ಷಯ್ ಗಂಗಾಧರ್ ಅವರು ಬಂದಿದ್ದಾರೆ. ಅಕ್ಷಯ್ ಸರ್, ಅವರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ಓಕೆ, ದಯಮಾಡಿ ಎಲ್ಲರೂ ಕುಳಿತುಕೊಳ್ಬೇಕಾಗಿ ಸವಿನಯ ಪ್ರಾರ್ಥನೆ. ಪ್ಲೀಸ್ ಬಿ ಸೀಟೆಡ್. ಮತ್ತೊಬ್ರು ಹಿತೈಷಿಗಳು ನಮ್ಮ ರಾಜೇಶ್ ಸರ್ ಬಂದಿದ್ದಾರೆ. ಸರ್, ತಮಗೆ ಪ್ರೀತಿಯ ಸ್ವಾಗತ ಎಂದೆನ್ನುತ್ತಾ, ಸ್ಟಾರ್ಟ್ ಯಾರಿಂದ ಮಾಡಬೇಕಪ್ಪ ಅಂತ ಹೇಳಿದ್ರೆ ನಮ್ಮ ನಿರ್ದೇಶಕರಿಂದಲೇ ಪ್ರಾರಂಭ ಮಾಡೋಣ. ಯಾಕಂದ್ರೆ
ನಿರ್ದೇಶನ ಅಂತ ಬಂದಾಗ ಕೆಲವೊಂದಷ್ಟು ಜನ ಹೇಳುವಂಥ ಮಾತು, ನಾವು ಬಹಳಷ್ಟು ಜನರ ಹತ್ರ ಕಲ್ತಿರುವಂಥದ್ದು ಸಹ ನಿರ್ದೇಶಕರಾಗಿ ಅಂತ. ಆದರೆ ಇವರು ಪಕ್ಕದಲ್ಲೇ ಮಿನರ್ವಾ ಮಿಲ್ ಇತ್ತು, ಅಲ್ಲಿ ಹೋಗಿ ಸಿನಿಮಾ ನಿರ್ದೇಶನ ಮಾಡೋದನ್ನ ನೋಡಿ ನೋಡಿ ಕಲ್ತು ಈ ಮಟ್ಟಕ್ಕೆ ನೀವು ನಿರ್ದೇಶನ ಮಾಡಿದ್ದೀರಾ ಅಂದರೆ ಹಿಡನ್ ಟ್ಯಾಲೆಂಟ್ ಇತ್ತು ಅನ್ನೋದೇ ನನ್ನ ಭಾವ. ಸೊ ಈ ವೇದಿಕೆಯಲ್ಲಿರುವಂಥ ಬಹುತೇಕರು ಅವರ ಕೆರಿಯರ್ನಲ್ಲಿ ಪೀಕ್ಗೆ ಹೋಗಿರುವಂಥವ್ರು ಸಿನಿಮಾ ಅನ್ನೋ ಒಂದು ಹುಚ್ಚು ಕುದುರೆಯನ್ನ ಏರಿ ಅಂತ ಹೇಳಿದ್ರೆ ಆಗತ್ತೆ. ಸ್ಯಾಂಡಲ್ವುಡ್ಗೆ ಒಂದು ಕನಸಿನ ಬೆನ್ನೇರಿ ಬಂದಿರುವಂಥದ್ದು ನಿಮ್ಮೆಲ್ಲರ ಕನಸು ನನಸಾಗ್ಲಿ ಅಂತ ಹಾರೈಸ್ತಾ, ಸೂರ್ಯ ಅವರೇ ನಿಮ್ಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ ಅಂತ ಹಾರೈಸ್ತಾ. ಸೊ ಟೀಸರ್ ಬಂದಿದೆ, ವಾಟ್ ನೆಕ್ಸ್ಟ್? ಸಿನಿಮಾ ಯಾವಾಗ ರಿಲೀಸ್ ಮಾಡ್ತೀರಾ? ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಎಲ್ರಿಗೂ ನಮಸ್ಕಾರ. ಮೀಡಿಯಾದವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್, ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಟೀಸರ್ ಹೌದು ಸ್ವಲ್ಪ ಹೇಳಕ್ ಹೊರಟಿದ್ದೀವಿ, ಕತೆ ಇನ್ನಷ್ಟು ಬಾಕಿ ಇದೆ, ಆಡಿಯೋ ಲಾಂಚ್ ಇದೆ, ಟ್ರೈಲರ್ ಇನ್ನಷ್ಟು ಹೇಳ್ತೀವಿ. ಆ್ಯಂಡ್ ರಿಲೀಸ್ ಅಂತ ಕೇಳಿದ್ರಿ, ಜುಲೈ ಮಂತಲ್ಲಿ ವಿ ಆರ್ ಪ್ಲಾನಿಂಗ್ ಟು ಕಮ್ ಔಟ್. ಸೊ ಮತ್ತಿದು ಆಗ್ಲೇ ಹೇಳ್ದಂಗೆ ಇಟ್ ಇಸ್ ಎ ಮಣ್ಣಿನ ಕತೆ. ಕೊಡಗಿನ ಬಗ್ಗೆ ಈ ತರ ಯಾರು ಕತೆ ಹೇಳಿಲ್ಲ, ಸೊ ನಾವು ಅದನ್ನ ಹೇಳಕ್ ಕೊಟ್ಟಿದೀವಿ. ಇಟ್ ಇಸ್ ಎ ಅನ್ಟೋಲ್ಡ್ ಸ್ಟೋರಿ ಆಫ್ ಕೂರ್ಗ್. ಸೊ ಆ ಥರ ನಾವು ಅದನ್ನ ನೇಮ್ ಮಾಡ್ತಾ ಇದೀವಿ. ಆ್ಯಂಡ್ ಇಟ್ ಹಸ್ ಕಮ್ ಔಟ್ ವೆರಿ ಬ್ಯೂಟಿಫುಲ್. ಅದರಿಂದನೇ ಪವಿಂದ್ರ ಮುತ್ತಪ್ಪ ಸರ್ ಕೂಡ ನಮಗೆ ಸಪೋರ್ಟ್ ಮಾಡಕ್ ಮುಂದೆ ಬಂದಿದ್ದಾರೆ. ಸೊ ಇಟ್ ಇಸ್ ಎ ಗ್ರೇಟ್ ಫೀಲಿಂಗ್, ಪವಿಂದ್ರ ಮುತ್ತಪ್ಪ ಸರ್. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಮೈ ಟೀಮ್. ಆ್ಯಂಡ್ ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು, ಸೊ ಐ ಕ್ಯಾನ್ ಆನ್ಸರ್. ಹೌದೌದು, ರಿಯಲ್ ಪೀಪಲ್ ಸ್ಟೋರಿ ಟೋಲ್ಡ್ ಇನ್ ಎ ಫಿಕ್ಷನ್ ವೇ. ಇವರೆಲ್ಲ ಬದುಕಿದ್ದವರು, ಅವ್ರ ಬಗ್ಗೆ ನಾವು ಕಥೆನ ಹೇಳಕ್ ಕೊಟ್ಟಿದ್ವಿ. ಎಲ್ಟು ಮುತ್ತ ಅಂತಂದ್ರೆ ಎರಡು ಕ್ಯಾರೆಕ್ಟರ್ ಅದು, ಒಂದು ಎಲ್ಟು ಮತ್ತೆ ಇನ್ನೊಂದು ಮುತ್ತ ಅಂತ. ಸೊ ಮುತ್ತ ಅನ್ನೋ ಕ್ಯಾರೆಕ್ಟರ್ ಬಗ್ಗೆನೇ ಈ ಕಥೆ ನಡೆಯುತ್ತೆ. ಅದನ್ನ ಇಟ್ ಇಸ್ ಎ ಸ್ಟೋರಿ ನರೇಟೆಡ್ ಬೈ ಎಲ್ಟು ನಮ್ಮ ಡೈರೆಕ್ಟ್ರೆ. ನಾನು ರೋಲ್ ಕೂಡ ಮಾಡಿದ್ದೀನಿ, ಎಲ್ಟು ಅನ್ನೋ ಪಾತ್ರ ಮಾಡಿದ್ದೀನಿ. ಇಟ್ ಇಸ್ ಎ ಅಂದ್ರೆ ಟೀಸರ್ ನೋಡ್ದಂಗೆ ನವಿಲು ಮತ್ತೆ ನಾಗರಾವ್ದು ಕತೆ ಹೇಳಿದೀನಿ. ಈ ಹಾಲಲ್ಲಿ ಹಾವು ಬಂದಿದೆ ಅಂದ್ರೆ ಎಲ್ಲರೂ ಭಯ ಪಡ್ತೀವಿ. ಅದೇ ನವಿಲು ಬಂದಿದೆ ಅಂದ್ರೆ ಫೋಟೋ ತೆಗಿಬೇಕು, ಮುಟ್ಬೇಕು ಅಂತ ಅನ್ಸುತ್ತೆ. ಬಟ್ ಅದೇ ನವಿಲು ಅಷ್ಟು ಮುಗ್ಧವಾಗಿರೋ ನವಿಲು ಕೆಣಕದಾಗ ಅಷ್ಟು ಕ್ರೂರವಾಗಿ ಕಾಳಿಂಗ ಸರ್ಪನ್ ಕೂಡ ಸಾಯಿಸಬಹುದು ಅಂತ ಹೇಳಕ್ ಕೊಟ್ಟಿದ್ದೀವಿ. ನಾನ ಸಿನಿಮಾದಲ್ಲ ನೋಡ್ಬೇಕು ಸರ್. ಸರ್ ಅದನ್ನೇ ನಮ್ಮ ಮುತ್ತ ಅನ್ನೋ ಕ್ಯಾರೆಕ್ಟರ್ನ ನವಿಲಿಗೆ ಹೋಲಿಸ್ಕೊಂಡು ನರೇಟ್ ಮಾಡಕ್ ಹೊರಟಿದೀವಿ. ಬೇಸಿಕಲಿ ನೀವು ಟ್ಯಾಗ್ಲೈನ್ ನೋಡಿದ್ರೆ ಇನ್ನೋಸೆಂಟ್ ವೈಲ್ಡ್ ಅಂತ. ಸೊ ಅದೆರಡು ಪಿಕಾಕ್ ಅಲ್ಲಿ ಇದೆ ಅಂತ ಹೇಳಕ್ ಹೊರಟಿದೀವಿ. ಸೊ ಅವನ ಲೈಫಲ್ಲಿ ಏನೇನ್ ಘಟನೆಗಳು ನಡೆದ್ರೆ ಅವನು ವೈಲ್ಡ್ ಆಗ್ಬೋದು ಅಂತ ವಿ ಆರ್ ಟ್ರೈಂಗ್ ಟು ಸೇ. ಸಾವಿನ ಮನೆಗೆ ಡೋಲ್ ಬೋಡಿ ಅವ್ರಿಗೆ ಇಲ್ಲ ನಾನಾಗ್ಲೇ ಹೇಳ್ದಂಗೆ ದೇ ಆರ್ ದ ಪೀಪಲ್ ಹೂ ಆರ್ ಅಲೈವ್. ಈಗಲೂ ಕೆಲವರು ಇದ್ದಾರೆ. ಸಾವಿಗೆ ಡೋಲ್ ಬೋಡಿಯವರು ಅವ್ರ ಲೈಫಲ್ಲಿ ಕೆಲವೊಂದು ಘಟನೆಗಳು ನಡೆದ್ರೆ ಹೇಗೆ ನಡೀಬಹುದು ಅನ್ನೋದು, ಅದ್ರ ಸುತ್ತನೇ ಕಂಪ್ಲೀಟ್ ಕತೆ ಇಲ್ಲ. ಬಟ್ ದೇ ಆರ್ ರೂಟೆಡ್ ಆಸ್ ಸಾವು ಡೋಲ್ ಬೋಡಿಯವರು ಅಂತ. ವಿ ಆರ್ ಪ್ಲಾನಿಂಗ್ ಸರ್. ಕನ್ನಡ ಅಂತೂ ಜುಲೈಯಲ್ಲಿ ಅಂತ ಅನ್ಕೊಳ್ತಾ ಇದೀವಿ. ಕೊಲಾಬ್ರೇಷನ್ಸ್ ಮಾತಾಡ್ತಾ ಇದೀವಿ. ಸೊ ಅದ್ರ ಬಗ್ಗೆ ನಮ್ಮ ಪ್ರೊಡ್ಯೂಸರ್ ಸರ್ ವಿಲ್ ಟೆಲ್ ಯು ಇನ್ ಡೀಟೇಲ್. ಅಂಡ್ ನೀವು ಒಂದು ಕೇಳಿದ್ರಿ ಹೀರೋಯಿನ್ಗೆ ಏನ್ ಕೆಲಸ ಇದೆ ಅಂತ ಕೇಳಿದ್ರಿ. ಹೀರೋಯಿನ್ಗೆ ರೋಲ್ ಇದೆ ಸರ್. ಅಂದ್ರೆ ಅಲ್ಲಿ ನಾವು ಮಣ್ಣಿನ ಕಥೆ ಆಗಿರೋದ್ರಿಂದ ಎಲ್ಲಾನು ರೂಟೆಡ್ ಆಗೇ ತಗೊಂಡಿದೀವಿ ಸರ್. ಈಗ ನಾವು ಹೊಸಬ್ರು ಇರೋದ್ರಿಂದ ನಾವು ಹೊಸಬ್ರು ಮಾಡಿದೀವಿ. ಕಾಕ್ರೋಚ್ ಸುದೀಪ್ ಸರ್ ನೋನ್ ಆರ್ಟಿಸ್ಟ್, ಮತ್ತೆ ನವೀನ್ ಪಡೇಲಣ್ಣ ಅಂತ ಮೇ ಬಿ ಗೊತ್ತಿರ್ಬೋದು ನಿಮ್ಗೆ, ಅವರಿದ್ದಾರೆ. ಇವತ್ತು ಬರಕ್ಕಾಗಿಲ್ಲ ಅವರು. ಮತ್ತೆ ಯಮುನಾ ಶ್ರೀನಿಧಿ ಮ್ಯಾಮ್ ಅಂತ ಇದ್ದಾರೆ. ದೇಸ್ ಆರ್ ದ ನೋನ್ ಆರ್ಟಿಸ್ಟ್. ಇನ್ನೆಲ್ಲರೂ ಹೊಸಬ್ರೆ. ಅಂಡ್ ಹೊಸಬ್ರು ಅನ್ನೋದಕ್ಕಿಂತ ಈ ಕತೆಗೆ ಏನ್ ಬೇಕು ಅದನ್ನು ಮಾಡಿದ್ವಿ ಸರ್. ಈಗ ಕಾಕ್ರೋಚ್ ಸುದೀಪ್ ಸರ್ ಅಷ್ಟೇ, ಆ ಪಾತ್ರಕ್ಕೆ ಅದು ಬೇಕಾಗಿತ್ತು, ಅದಕ್ಕೆ ಅವರಂತ ಅಪ್ರೋಚ್ ಮಾಡಿದ್ವಿ. ನಮ್ ಕತೆ ಕೇಳಿದ್ಮೇಲೆ ತುಂಬಾ ಪ್ರೀತಿಯಿಂದ ಬಂದು ಒಪ್ಕೊಂಡು ಮಾಡಿಕೊಟ್ರು. ಈವನ್ ಪಡೇಲಣ್ಣ ಕೂಡ ಅಷ್ಟೇ, ಆ ಪಾತ್ರಕ್ಕೆ ಅವರೇ ಬೇಕು ಅಂತ ನಾವು ಇದು ಮಾಡಿದ್ವಿ. ಪ್ರಿಯಾಂಕಾ ಮಲಲಿ ಅಂತ ಅವರು ಇನ್ನೂ ಬಂದಿಲ್ಲ. ಸಾರಿ, ಇವ್ರ ಕ್ವಶನ್. ಕನ್ನಡ ಬಂದು ಮಡಿಕೇರಿ ಕನ್ನಡ ಸರ್. ಆಲ್ಮೋಸ್ಟ್ ಮಂಗಳೂರು ಶೈಲಿನಲ್ಲೇ ಬರುತ್ತೆ. ಬಟ್ ದರ್ ಇಸ್ ಎ ಥಿನ್ ಲೈನ್ ಬಿಟ್ವೀನ್ ಇಟ್. ಓಕೆ ಸರ್, ಐ ಟೆಲ್ ಯು. ಇದಕ್ಕೆ ಮುಂಚೆನೂ 2 ಇವೆಂಟಲ್ಲೂ ಐ ಟೋಲ್ಡ್. ಐ ವಾಸ್ ಇನ್ ಮೆಡಿಕಲ್ ಫೀಲ್ಡ್. ಬೇಸಿಕಲಿ ಮೆಡಿಕಲ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಪೀಕ್ ಆಫ್ ದ ಕರಿಯರ್ ವಿ ಲೆಫ್ಟ್ ದಿಸ್. ಈ ಮೂವಿಗೋಸ್ಕರ, ಐ ಮೀನ್ ಮೂವಿ ಅನ್ನೋದು ಮೊದಲಿಂದನೂ ಆಸೆ ಇತ್ತು. ಸೊ ಹಂಗಾಗಿ ಕರಿಯರ್ನ ಬಿಟ್ಟು ಮೂವಿ ಸ್ಟಾರ್ಟ್ ಮಾಡಿದ್ವಿ. ಹೌದು ಸರ್, ನನಗೆ ಆಲ್ ಸೌತ್ ಇಂಡಿಯನ್ ಡೈರೆಕ್ಟರ್ಸ್ ಆರ್ ಮೈ ಗುರುಸ್.
ಬಿಕಾಸ್ ಎಲ್ಲ ಸಿನಿಮಾನು ಥಿಯೇಟ್ರಲ್ಲೇ ಹೋಗಿ ನೋಡ್ತಾ ಇದ್ವಿ, ಅವ್ರ ಇಂಟರ್ವ್ಯೂಗಳು ನೋಡ್ತಾ ಇದ್ವಿ, ಮತ್ತೆ ಶೂಟಿಂಗ್ ಅಂತೂ ಮಿನರ ಮೇಲೆ ಲೆಕ್ಕ ಇಲ್ದರಷ್ಟು ನೋಡ್ಬಿಟ್ಟಿದೀವಿ. ಅಲ್ಲಿಂದ ಒಂದಷ್ಟು ಕಲ್ತ್ಕೊಂಡು ಪ್ರಯತ್ನ ಮಾಡಿಕೊಂಡು ಈಗ ಎಲ್ಟು ಮುತ್ತ ಏನು ಕಾಣಿಸ್ತದೆ ಅದು ಮಾಡಕ್ ಹೊರಟಿದೀವಿ ಸರ್. ಕಂಪ್ಲೀಟ್ ವಿ ಶಾಟ್ ಇನ್ ಕೂರ್ಗ್, 2-3 ದಿನ ಮಾತ್ರ ಕನಕಪುರದಲ್ಲಿ ಮಾಡಿದ್ವಿ. ಓಕೆ, ಒಳ್ಳೇದಾಗ್ಲಿ. ಸಿನಿಮಾ ನೋಡಿ ನೋಡಿ ನಿರ್ದೇಶನ ಮಾಡುವಂಥದ್ದು ಬಹಳ ವಿಭಿನ್ನ, ಆದರೆ ಅಷ್ಟೇ ಅದ್ಭುತವಾಗಿ ಯಾರೋ ಒಬ್ರು ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್ ಅನ್ನೋ ಒಂದು ಫೀಲ್ ಕೊಟ್ಟಿದ್ದೀರಾ. ಒಳ್ಳೇದಾಗ್ಲಿ ಸೂರ್ಯ ನಿಮಗೆ. ಇನ್ನು ನಮ್ಮ ಪ್ರೊಡ್ಯೂಸರ್ ಸತ್ಯ ಶ್ರೀನಿವಾಸನ್ ಸರ್ ಅವರು ಕಳೆದ ಬಾರಿ ಹೇಳಿದಾಗ ಕೂಡ ತುಂಬಾ ಖುಷಿ ಅನ್ನಿಸ್ತು. ಅವ್ರದ್ದು ಬಹಳ ವಿಭಿನ್ನವಾದ ಜಾನರ್ನಲ್ಲಿ ಕೆಲಸ ಮಾಡ್ತಿದ್ದವರು, ಆದರೆ ಅವರ ತಂದೆ ಡಿಸ್ಟ್ರಿಬ್ಯೂಟರ್ ಆಗಿದ್ದಂಥವ್ರು ಹಿಂದೆ. ಆ ಸೆಳೆತ ಬಿಡದೆ ವಾಪಸ್ ಮತ್ತೆ ಬಂದಿದ್ದಾರೆ ಮರಳಿಗೂಡಿಗೆ ಅನ್ನೋ ಥರ. ಸೊ ಓವರ್ ಟು ಸತ್ಯ ಶ್ರೀನಿವಾಸನ್. ಹಾಗೆ ಅವರು ವೈಲ್ಡ್ ಫೋಟೋಗ್ರಾಫರ್ ಕೂಡ ಹೌದು. ಸರ್, ಓವರ್ ಟು ಯು. ಎಲ್ಲರೂ ಬಂದವರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಹಿಯರ್. ಬಂದಿರೋ ಪ್ರೆಸ್ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್. ನೀವು ನಿಮ್ಮಿಂದನೇ ನಮ್ಮ ಸಿನಿಮಾ ಮುಟ್ಟುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಹಿಯರ್. ನನ್ನ ಹೆಸರು ಸತ್ಯ ಶ್ರೀನಿವಾಸನ್ ಅಂತ. ಅವ್ರು ಹೇಳಿದರು ನಮ್ಮ ತಂದೆ ಡಿಸ್ಟ್ರಿಬ್ಯೂಟರ್ ಆಗಿದ್ರು ಅಂತ. 40 years ಹಿಂದೆ ಅದು. ಸೊ ನಾನು ಲಾಸ್ಟ್ 32 years IT ಫೀಲ್ಡಲ್ಲಿ ಇದ್ದೆ. ನಾನು ಶ್ರೀನಿವಾಸನ್ ಅಂತ ಅವರು. ಇಲ್ಲಿಲ್ಲ ಡಿಸ್ಟ್ರಿಬ್ಯೂಟರ್, ಅವರು ತಮಿಳ್ನಾಡಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು. ನಾನೊಂದು ಲಾಸ್ಟ್ 32 years IT ಕನ್ಸಲ್ಟಿಂಗಲ್ಲಿದ್ದೆ. ನನಗೇನು ಸಿನಿಮಾ ಇದು ಇತ್ತು, ಕ್ರೇಜ್ ಇತ್ತು. ಭಾಳಷ್ಟು ಸಿನಿಮಾ ನೋಡಿದ್ದೀನಿ, ಶೂಟಿಂಗಲ್ಲಿ ಚಾನ್ಸ್ ಸಿಕ್ಕತ್ತೋ ನೋಡ್ತಾ ಇದ್ದೆ. ಮ್ಯೂಸಿಕಲ್ಲಿನೂ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಬಟ್ ಕೆರಿಯರ್ ಚೂಸ್ ಮಾಡಬೇಕಂತ ಕಾಲೇಜ್ ಆದಮೇಲೆ ಐ ಚೂಸ್ IT. ಆವಾಗ ಎಲ್ಲರಿಗೇನು ITನೇ ಪ್ರಧಾನವಾಗಿತ್ತು. ಸೊ ನಾನು IT ಚೂಸ್ ಮಾಡ್ಕೊಂಡು ಹೋಗಿದ್ದೆ. ಬಟ್ ದೆನ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಮತ್ತು ಬರ್ಡ್ ಫೋಟೋಗ್ರಫಿಯಲ್ಲಿ ಸುಮಾರು ದಿನ ನಾನು ಸ್ಪೆಂಡ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಐ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಅದರಲ್ಲೇ. ನನಗೆ ಟೈಮ್ ಇದಾಗಿತ್ತು. ನಾನು ಈ ಫಿಲ್ಮ್ ಸ್ಟಾರ್ಟ್ ಮಾಡುವಾಗ ನಾವು ಈ ಹೈಫೈ ಸ್ಟುಡಿಯೋಸ್ ಅಂತ ಒಂದು ಕಂಪನಿ ನಾನು ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿರೋ 5 ಜನ ಹೈಫೈ ನಾವು. ಅದೇ ಹೈಫೈ ಅಂತ ಬಂತು. ಅದಕ್ಕೆ ಸ್ಟಾರ್ಟ್ ಮಾಡುವಾಗ ನಮಗೆ ಒಂದು ಮೇಯ್ನ್ ಡೆಸಿಷನ್ ಒಂದು ತೊಗೊಂಡಿವಿ. ಕೆಲವು ಪ್ರಿನ್ಸಿಪಲ್ಸ್ ಇರುತ್ತೆ ನಮಗೆ, ಅದನ್ನು ಬಿಟ್ಟು ನಾವು ಹೋಗಲ್ಲ ಅಂತ. ಸೊ ಫಾರ್ ಎಕ್ಸಾಂಪಲ್, ಯಾವುದೇ ಶೂಟಿಂಗು ಎಲ್ಲಿ ಹೋಗಿದ್ರೇನು ಸೇಫ್ಟಿ ಫಸ್ಟ್, ಅದಾದಮೇಲೆ ಮಿಕ್ಕಿದ್ದೆಲ್ಲ ನಮಗೆ. ಯಾರಿಗೇನೋ ಒಂದು ಸಣ್ಣ ಏಟ್ ಆಗಬಾರ್ದು ಅಂತ. ಒಂದು 50-60 days ಔಟ್ಡೋರಲ್ಲಿ ಶೂಟಿಂಗ್ ಮಾಡಬೇಕಂದ್ರೆ ನಿಮಗೆ ಅರ್ಥ ಆಗುತ್ತೆ ಎಷ್ಟೊಂದು ಲಾಜಿಸ್ಟಿಕಲ್ ಪ್ರಾಬ್ಲಮ್ ಇರುತ್ತೆ ಅದರಲ್ಲಿ, ಎಷ್ಟೊಂದು ಸೇಫ್ಟಿ ಇಶ್ಯೂಸ್ ಎಲ್ಲ ನೋಡ್ಕೋಬೇಕಂತ. ಬಟ್ ಇದೆಲ್ಲ ನಾವು ಪ್ಲ್ಯಾನ್ ಮಾಡಬೇಕಂತ ಏನು ಮಾಡಿದ್ದೀವಿ ಅಂದರೆ, ನಮ್ಮ ಶೂಟಿಂಗ್ ಸ್ಟಾರ್ಟ್ ಮಾಡುವಾಗ 3 days ವರ್ಕ್ಶಾಪ್ ಮಾಡಿದ್ದೀವಿ ನಾವು. ಆ ವರ್ಕ್ಶಾಪಲ್ಲಿ ಏನಂದರೆ, ಬಂದು ಎಲ್ಲ ಆರ್ಟಿಸ್ಟ್ ಯಾರ್ಯಾರೆಲ್ಲ ಅಷ್ಟು ದಿವಸಕ್ಕೆ ಸೆಲೆಕ್ಟ್ ಆಗಿದ್ರಲ್ಲ, ಎಲ್ಲ ಆಡಿಷನ್ ಮಾಡಿ ಸೆಲೆಕ್ಟ್ ಆಗಿದ್ದು ಅವರು, ಇಲ್ಲಿ ಕೆಲವೊಂದು ಜನ ಬಂದಿದ್ದಾರೆ ಇಲ್ಲಿ, ಅವರೆಲ್ಲ ದೇ ಕೇಮ್ ಫಾರ್ ದ ವರ್ಕ್ಶಾಪ್. ಅಲ್ಲಿ ವರ್ಕ್ಶಾಪಲ್ಲಿ ವಿ ಹ್ಯಾಡ್ ಅ ಲಾಟ್ ಆಫ್ ಡಿಸ್ಕಷನ್ ಆನ್ ಏನು ಮಾಡಬೇಕು, ಯಾವ ಥರ ಕ್ಯಾರೆಕ್ಟ್ರು, ಏನು ಆ್ಯಕ್ಟಿಂಗು, ಅದೆಲ್ಲ ಮಾಡಿದ್ದೀವಿ ನಾವು. ಆದ್ಬಿಟ್ಟು 2 ದಿವಸ ನಮ್ಮದು ರಿಹರ್ಸಲ್ಸ್ ನಡೀತು. ಸೊ ರಿಹರ್ಸಲ್ ಅಂದರೆ ಎಂಟೈರ್ ಸ್ಕ್ರಿಪ್ಟನ್ನು ಇನ್ಕ್ಲೂಡಿಂಗ್ ಇವರು ನಮ್ಮ ಕ್ಯಾಮ್ರಾ ಇವರು DOP ಇದ್ದಾರೆ ಮಿಲ್ಕಿ. ಸೊ ಅವ್ರ ಜೊತೆ ನಮ್ಮ ಎಡಿಟ್ರು ಇದ್ದರು. ಅದು ಇದರಲ್ಲಿ ರಿಹರ್ಸಲ್ಸಲ್ಲಿ ಎಂಟೈರ್ ಫಿಲ್ಮ್ ಟ್ವೈಸ್ ನಾವು ಬಂದು ವಿ ಆ್ಯಕ್ಟೆಡ್ ಇಟ್ ಔಟ್. ಒಂದು ಸಾಕಾರ ನಗರಲ್ಲಿ ಒಂದು ಮನೆಯಲ್ಲಿ ನಾವು ವಿ ವರ್ ಡೂಯಿಂಗ್ ದೀಸ್ ಆಡಿಯನ್ಸ್ ಇದು ರಿಹರ್ಸಲ್ಸ್. ಇದು ಏನಕ್ಕೆ ಅಂದರೆ ನಮಗೆ ಚೆನ್ನಾಗಿ ಗೊತ್ತಿತ್ತು ನಾವು ಹೋಗೋ ಜಾಗ ಬಂದು ಇಟ್ ಈಸ್ ನಾಟ್ 100% ರೈನು, ಇಟ್ ಈಸ್ 150% ರೈನ್. ರೈಟ್, ಜಿಗಣೆ ಇರುತ್ತೆ, ಹಾವಿರುತ್ತೆ, ಎಲ್ಲ ಆಲ್ ದೀಸ್ ಆರ್ ದೇರ್. ಇದೊಂದು ಆಲ್ಮೋಸ್ಟ್ 20 kilometers ಅವೇ ಫ್ರಮ್ ದ ನಿಯರೆಸ್ಟ್ ಸಿವಿಲೈಸೇಷನ್. ಆ ಥರ ಒಂದು ಜಾಗದಲ್ಲಿ ಹೋಗಿ ಒಂದು ಶೂಟ್ ಮಾಡಿದ್ದೀವಿ ನಾವು. ಸೊ ಈ ರಿಹರ್ಸಲ್ಸು ವರ್ಕ್ಶಾಪ್ಸ್ ಎಲ್ಲ ಏನು ಕೊಟ್ಟಿತ್ತಂದ್ರೆ ನಮಗೆ ಅದೊಂದು ಕಾನ್ಫಿಡೆನ್ಸ್ ಕೊಟ್ಟಿತ್ತು. ನಮಗೆ ಇದು ಪ್ಲ್ಯಾನ್ ಮಾಡಿದ್ದೇವೆ ಅಂದರೆ ಅವತ್ತಿನ ದಿವಸ ಇದು ಶೂಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದರೆ ಯು ಆರ್ ಏಬಲ್ ಟು ಕಂಪ್ಲೀಟ್ ಇಟ್. ಪ್ಲಸ್ ನಾವು ಕೆಲವೊಂದು ನಂದು ಬ್ಯಾಕ್ಗ್ರೌಂಡ್ IT ಇದ್ದಿದ್ದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಇದ್ದಿದ್ದರಲ್ಲಿಂದ ಸ್ವಲ್ಪ ಇದೆಲ್ಲ ತೊಗೊಂಡು ಬಂದು ನಾವು ವಿ ಡಿಡ್ ಸಮ್ ಚೇಂಜಸ್ ಟು ಹೌ ಶೂಟಿಂಗ್ ಎಲ್ಲ ಯಾವ ಥರ ಮಾಡ್ಬೋದು ಅಂತ ಮಾಡಿದ್ದೀವಿ ನಾವು. ಆನ್ ದಿ ಸೆಟ್ ನಮಗೆ ವಿ ಹ್ಯಾಡ್ ಒನ್ ಡಾಕ್ಟರ್
ಈ ಆಲ್ಸೋ ಡಿಡ್ ಅ ರೋಲ್ ಇನ್ ಅವರ್ ಫಿಲಮ್. ಬಟ್ ಅವರೊಂದು ಡಾಕ್ಟರ್ ಅಲ್ಲಿ ಬೈರು ಸರ್, ಎಲ್ಲಿ ಬೈರು ಇಲ್ವಾ, ಅಲ್ಲಿದ್ದಾರೆ, ಆಚೆ ಇದ್ದಾರೆ ಅವರು. ಅವರೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಟ್ ಈಸ್ ಆಲ್ಸೋ MBBS ಡಾಕ್ಟರ್. ಅವರು 30 days ನಮ್ಮ ಜೊತೆಲಿದ್ದು ಶೂಟಿಂಗ್ ಫುಲ್ ಅವರು ಇದ್ದು ನೋಡಿಕೊಂಡ್ರು. ಅಲ್ಲೊಂದು ಸಣ್ಣ ಡಿಸ್ಪೆನ್ಸರಿ ಇನ್ನೂ ಸೆಟಪ್ ಮಾಡಿದ್ದೀವಿ ನಾವು, ಸೊ ದಟ್ ಎನಿಥಿಂಗ್ ಏನು ಬೇಕಂದರೆ ಮಾಡ್ಬೋದು ಅಂತ. ವಿ ಹ್ಯಾಡ್ ಸಮ್ವನ್ ಹೂ ವಾಸ್ ನಾಮಿನೇಟೆಡ್ ಆಸ್ ಅ ಸೇಫ್ಟಿ ಪರ್ಸನ್, ಸೇಫ್ಟಿ ಆಫೀಸರ್ ಥರ. ಅವರು ಎವ್ರಿ ಡೇ ಹೋಗಿ ಸೈಟ್ ನೋಡಿಬಿಟ್ಟು ಅವರು ಓಕೆ ಹೇಳಿದರೆ ನಾವು ಶೂಟಿಂಗ್ ಶುರು ಮಾಡ್ತಾ ಇದ್ದೀವಿ ನಾವು. ಅದು ಏನಕ್ಕೆ ಅಂದರೆ ಜಾಗ ಆ ಥರ ಇತ್ತು, ಏನು ಚಾನ್ಸ್ ತೊಗೊಳ್ಳೋದು ಬೇಡ ಅಂತಂದ್ಬಿಟ್ಟು. ರೈನು ಮತ್ತು ಇದು ಸ್ಲಿಪ್ಪರಿ ಜಾಗ, ಅದು ಮಣ್ಣದು ಒಂಥರದ್ದು ಮಣ್ಣದು ಇದಾಗುತ್ತೆ, ಎಸ್ಟೇಟ್ ಒಳಗಡೆ ಎಲ್ಲ ಇತ್ತು ಅದು. ಸೊ ಅದಕ್ಕೆ ಅವರೊಬ್ಬರು ಇದ್ದರು. ಇದೆಲ್ಲ ಮಾಡಿದರೆ ನಮಗೆ ಇನ್ನೊಂದು ಇದು ಬೇಕಾಗಿದ್ದದ್ದು ಏನಂದರೆ, ಏನೋ ಒಂದು ಇನ್ಸಿಡೆಂಟ್ ಆಗಿತ್ತಂದರೆ ನಮಗೆ ಇಮಿಡಿಯೇಟಾಗಿ ಅವರು ಇವರಿಗೆ ಆರ್ಟಿಸ್ಟಿಗೋ ಟೆಕ್ನಿಷಿಯನ್ಸಿಗೋ ಸೆಟ್ಟಲ್ಲಿರೋರಿಗೆ ವಿ ಹ್ಯಾವ್ ಟು ಟೇಕ್ ಕೇರ್. ಸೊ ಅದಕ್ಕೆ ನಾವು ಒಂದು ಇನ್ಶೂರೆನ್ಸ್ ಮಾಡಿದ್ದೀವಿ. 90 daysಗೆ ಎಂಟೈರ್ ಟೀಮಿಗೆ ಇನ್ಶೂರೆನ್ಸ್ ಮಾಡಿದ್ದೀವಿ ನಾವು. 30 days 40 days ಶೂಟಿಂಗಲ್ಲಿ ಆದಮೇಲೆ ಒಂದು 60 days ಅವರು ಆಚೆ ಹೋದ್ಮೇಲೆ ದೇ ವಿಲ್ ಗೆಟ್ ಹೆಲ್ತ್ ಆ್ಯಂಡ್ ಲೈಫ್ ಎರಡು ಮಾಡಿದ್ದೇವೆ ನಾವು. ಹೆಲ್ತ್ ಆ್ಯಂಡ್ ಲೈಫ್ ಇನ್ಶೂರೆನ್ಸ್ ಮಾಡಿದ್ದೀವಿ ನಾವು. ಸೊ ಇದೆಲ್ಲ ಮಾಡಿ ನಾವು ವೆರಿ ಹ್ಯಾಪಿ, ವೆರಿ ಪ್ರೌಡ್ ದಟ್ ವಿ ಡಿಡ್ಂಟ್ ಹ್ಯಾವ್ ಅ ಸಿಂಗಲ್ ಇನ್ಸಿಡೆಂಟ್ ಎಂಟೈರ್ ಶೂಟಿಂಗಲ್ಲಿ, ನಾಟ್ ಅ ಸಿಂಗಲ್ ಇನ್ಸಿಡೆಂಟ್. ಆ್ಯಂಡ್ ವಿ ಕೇಮ್ ಔಟ್ ಆಫ್ ದಟ್ ಪ್ಲೇಸ್ absolutely safe, and we came out, did the post, ಇವಾಗ ನೋಡಿದಿರಿ, ಔಟ್ಪುಟ್ ನೋಡಿದ್ದೀರಿ ನೀವು. ಸೊ ವೆರಿ ವೆರಿ ಹ್ಯಾಪಿ, ವೆರಿ ವೆರಿ ಪ್ರೌಡ್ ಆಫ್ ದ ಟೀಮ್. ನಮ್ಮದು ಇದು ಫಸ್ಟ್ ಅಟೆಂಪ್ಟ್, ಆ್ಯಂಡ್ ಐ ಫೀಲ್ ದಟ್ ವಿ ಹ್ಯಾವ್ ಡೆಲಿವರ್ಡ್. ನೌ ಇಟ್ ಈಸ್ ಅಪ್ ಟು ದಿ ಮೀಡಿಯಾ, ನೀವು ಮತ್ತು ಆಡಿಯನ್ಸು, ನೀವೇ ನಮಗೆ ರಿಸಲ್ಟ್ ಕೊಡಬೇಕು. ಸೊ ನಮ್ಮದು ಇವಾಗ ಟೀಸರ್ ಲಾಂಚ್ ಮಾಡಿದ್ದೀವಿ. ನೆಕ್ಸ್ಟು ಹುಬ್ಳಿಯಲ್ಲಿ ಒಂದು ಇವೆಂಟ್ ಮಾಡ್ತಾ ಇದ್ದೀವಿ ನಾವು. ಅಲ್ಲಿ ನಾವು ವಿ ವಿಲ್ ಲಾಂಚ್ ದಿ ಆಡಿಯೋ ಹುಬ್ಳಿಯಲ್ಲಿ. ಆದಮೇಲೆ ಡೇಟ್ಸ್ ಎಲ್ಲ ನಾವು ಇವರು ವೆಂಕಟೇಶ್ ಸರ್ ಶೇರ್ ಮಾಡ್ತಾರೆ. ಆದಮೇಲೆ ನಮ್ಮದು ಟೀಸರ್ ಲಾಂಚ್ ಒಂದಿದೆ, ಟ್ರೈಲರ್ ಲಾಂಚು ಬೆಂಗಳೂರಲ್ಲೇ ಮಾಡ್ತೀವಿ ನಾವು. ಟ್ರೈಲರ್ ಲಾಂಚ್ ಆದಮೇಲೆ ಒಂದು ಪ್ರೀಮಿಯರ್ ಶೋ ಇರುತ್ತೆ. ಪ್ರೀಮಿಯರ್ ಶೋ ಆದಮೇಲೆ ವಿ ವಿಲ್ ಗೋ ಫಾರ್ ದ ರಿಲೀಸ್. ಎಂಡ್ ಆಫ್ ಜುಲೈ ಅಂತ ಅಂದ್ಕೊಂಡಿದ್ದೀವಿ ರಿಲೀಸು. ಆ್ಯಸ್ ವಿ ಗೆಟ್ ಕ್ಲೋಸರ್ ಡೇಟ್ಸ್ ನಾವು ಅನೌನ್ಸ್ ಮಾಡ್ತೀವಿ. ನಮ್ಮದೇ ಚಾನಲಲ್ಲಿ ಹೈಫೈ ಸ್ಟುಡಿಯೋಸ್ IN ಅಂದ್ಬಿಟ್ಟು ಇದು ಯೂಟ್ಯೂಬ್ ಚಾನಲಲ್ಲಿ ಈ ಟೀಸರು, ಟ್ರೈಲರು, ಆಡಿಯೋ ಎಲ್ಲ ಲಾಂಚ್ ಮಾಡ್ತಾ ಇದ್ದೀವಿ ನಾವು. ಇನ್ಕ್ಲೂಡಿಂಗ್ ಮ್ಯೂಸಿಕ್ ಅಲ್ಲೇ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಹೈಫೈ ಮ್ಯೂಸಿಕ್ ಅಂತ ಅದರದ್ದು ಹೆಸರು. ಸೊ ಅದಕ್ಕೆ ಒಂದು ನೋಟ್ ಬರುತ್ತೆ ನಿಮಗೆ, ಪ್ರೆಸ್ ನೋಟ್ ಬರುತ್ತೆ. ಸೊ ದಿಸ್ ಈಸ್ ಅವರ್ ಪ್ಲ್ಯಾನ್. ನನಗೆ ತುಂಬ ಖುಷಿಯಾಗಿತ್ತು. ಐ ನೋ ಲಾಟ್ ಆಫ್ ಪೀಪಲ್ ಆರ್ ವೇಟಿಂಗ್ ಔಟ್ಸೈಡ್, ಬಟ್ ವಿ ವಿಲ್ ಬ್ರಿಂಗ್ ದಮ್ ಇನ್ ಆ್ಯಂಡ್ ಶೋ ಒನ್ ಮೋರ್ ಒಂದು ಶೋ ಮಾಡ್ತೀವಿ ನಾವು. ಬಟ್ ನೀವು ಇಷ್ಟು ಟೈಮ್ ತೊಗೊಂಡು ಇಲ್ಲಿ ಬಂದು ನಮಗೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಆ್ಯಂಡ್ ಏನೇ ನನ್ನ ಕನ್ನಡದಲ್ಲಿ ಏನೊಂದು ಮಿಸ್ಟೇಕ್ ಇತ್ತಂದರೆ ಪ್ಲೀಸ್ ಫರ್ಗಿವ್ ಮಿ. ನಾನು ಐ ಆಮ್ ಟ್ರೈಂಗ್ ಟು ಲರ್ನ್ ಗುಡ್ ಕನ್ನಡ, ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಎಲ್ಲ ಮಾತಾಡುವಾಗ ಚೆನ್ನಾಗೇ ಮಾತಾಡ್ತೀನಿ ನನ್ನ ಕನ್ನಡದಲ್ಲಿ. ಥ್ಯಾಂಕ್ ಯು. ಲರ್ನ್ ಸರ್, ಅಚ್ಚ ಕನ್ನಡಿಗಾನೇ ನೀವು ಸ್ಪಷ್ಟವಾಗಿ ಮಾತಾಡಿದ್ದೀರಾ. ಇಷ್ಟು ಮಾತಾಡಿದ್ರೆ ಸಾಕು. ಧನ್ಯವಾದಗಳು. ನೀವೊಂದು ಮಾತು ಹೇಳಿದ್ರಿ, ಎಲ್ಲ ಒಂದು ಪ್ರಿಕಾಷನ್ಸ್ಗಳನ್ನು ನಾವು ತೆಗೆದುಕೊಂಡಿದ್ವಿ ಅಂತ. ಈಗಷ್ಟೇ ನಮ್ಮ ಹೀರೋಯಿನ್ ಬಂದಿದ್ದಾರೆ, ದಯಮಾಡಿ ಬರಬೇಕು ವೇದಿಕೆಗೆ, ಆಗಮಿಸಬೇಕಾಗಿ ಕೋರಿಕೆ. ಪ್ರಿಯಾಂಕಾ ಮಾಲಲ್ಲಿ ಅವರು. ಇದು ಜಾಗ ಸ್ವಲ್ಪ ಚಿಕ್ಕದಿರೋದ್ರಿಂದ ತೊಂದರೆ ಆಗತ್ತೆ. ಇಲ್ಲಿ ಡೋರಿಂದ ಆ ಕಡೆ ಇರೋಂಥವ್ರು ದಯವಿಟ್ಟು ಸ್ವಲ್ಪ ಸಹಕರಿಸ್ಬೇಕು. ನಮ್ದೇ ಟೀಮ್, ಕೋರ್ ಟೀಮ್ ಆಗಿರೋದ್ರಿಂದ ದಯಮಾಡಿ ಕುಳಿತುಕೊಂಡಿರಿ ಹೊರಗಡೆ. ನಂತರ ನಿಮ್ಗೋಸ್ಕರ ಅಂತಾನೆ ಸ್ಪೆಷಲ್ ಆಗಿ ಮತ್ತೊಮ್ಮೆ ಟೀಸರ್ ಪ್ಲೇ ಮಾಡ್ತೀವಿ. ಇನ್ನೊಂದು ಟೀಸರ್ ಶೋ ಮಾಡ್ತೀವಿ ನಾವು. ನಿಂತಿರೋರು ಪ್ಲೀಸ್ ಅದು ಡೋರ್ ಕ್ಲೋಸ್ ಮಾಡ್ಬೇಕು ನಾವು. AC ವರ್ಕ್ ಆಗ್ತಾ ಇಲ್ಲ, ಇಲ್ಲಾದ್ರೆ ನೀವು ಪ್ಲೀಸ್ ಅಲ್ಲಿ ವೆಯ್ಟ್ ಮಾಡಿದಿರಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತರೆ ಕರಿತೀವಿ ನಾವು. ತುಂಬ ಪ್ರಿಕಾಷನ್ಸ್ ತಗೊಂಡ್ವಿ, ಇನ್ಶೂರೆನ್ಸ್ ಎಲ್ಲ ಮಾಡಿಸಿದ್ವಿ, ಏನು ಅವಘಡ ಸಂಭವಿಸಬಾರ್ದು ಅನ್ನೋ ಕಾರಣಕ್ಕೆ ಅಂತ ಹೇಳಿದ್ರಲ್ವಾ. ನನ್ನೊಂದು ಗಟ್ ಫೀಲ್ ಏನಪ್ಪ ಅಂತ ಹೇಳಿದ್ರೆ, ಒಳ್ಳೆಯವರು ಕೂಡಿ ಒಳ್ಳೆ ಪ್ರಯತ್ನ ಮಾಡೋದಕ್ಕೆ ಮುಂದಾದಾಗ ಪ್ರಕೃತಿ ಯಾವಾಗಲೂ ಸಾಥ್ ನೀಡುತ್ತೆ, ನಿಮಗೆ ನೀಡಿದೆ.
ಸೊ ಆಲ್ ದ ವೆರಿ ಬೆಸ್ಟ್. ಸೊ ಎಲ್ಲ ವೈಬ್ಸ್ ಕೂಡಿ ಬರ್ತಾ ಇದೆ, ಖಂಡಿತ ನಮ್ಮ ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ಪಾಸಿಟಿವ್ ಫೀಲ್ ಬರ್ತಿದೆ. ಒಳ್ಳೇದಾಗ್ಲಿ ಸರ್ ಅಂತ ಹೇಳ್ತಾ, ಇನ್ನು ನಮ್ಮ ಹೀರೋ ಶೌರ್ಯ ಅವ್ರ ಕ್ವೆಶ್ಚನ್. ಎಸ್ ಎಸ್ ಸರ್ ಹೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿ ಆ್ಯಕ್ಚುಲಾಗಿ ನೋಡಿದ್ರೆ ನಮ್ಮ ಸೆಟ್ ದೊಡ್ಡದು, ನಂಬರ್ ಆಫ್ ಪೀಪಲ್ ತುಂಬ ಕಡಿಮೆನೇ ಇದ್ದರು. ವಿ ಹ್ಯಾಡ್ ಅಬೌಟ್ 55-60 ಪೀಪಲ್ ಇದ್ದರು. ಅದಕ್ಕೇನು ಅಷ್ಟು ಹೆಚ್ಚು ಇಂಕ್ರಿಮೆಂಟಲಿ ಏನು ಅಷ್ಟು ಖರ್ಚಾಗಲ್ಲ. ಹಾಂ, ಗ್ರೂಪ್ ಇನ್ಶೂರೆನ್ಸ್ ಸರ್. ಆದರೆ ನಿಮ್ಗೆ ಏನಂದರೆ ಅದು ಪ್ರಾಸೆಸ್ ಸ್ವಲ್ಪ ಇದಿದೆ, ರಿಜಿಸ್ಟರ್ಡ್ ಬೇಕು, ಅಟೆಂಡೆನ್ಸ್ ಹೋಗೋಬೇಕು, ವಿ ಹ್ಯಾವ್ ಟು ಮೇಂಟೈನ್ ಅ ಲಿಸ್ಟ್ ಎಲ್ಲ, ಅದೆಲ್ಲ ಸ್ವಲ್ಪ ಇದಿದೆ. ಬಟ್ ಅದೊಂದು ಮಾಡಿಬಿಟ್ಟು ಅಂದರೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು ಅದಕ್ಕೆ ಅದೆಲ್ಲ ಅವರೇ ಮಾಡ್ಕೊಳ್ತಾಯಿದ್ರು. ಡೈಲಿ ರಿಜಿಸ್ಟರ್ ತೊಗೊಂಡೋಗಿ ಎಲ್ಲ ನೋಡೋದು ಅದೆಲ್ಲ ಮಾಡ್ತಾಯಿದ್ರು. ಸೊ ಪ್ರಾಸೆಸ್ ವೈಸ್ ಸ್ವಲ್ಪ ಎಕ್ಸ್ಟ್ರಾ ಸ್ಟೆಪ್ಸ್ ಇರುತ್ತೆ. ಬಟ್ ಇದು ಮನಿ ವೈಸ್ ಇಂಕ್ರಿಮೆಂಟ್ಲಿ ಅಷ್ಟೇನು ನನಗೆ ಅನಿಸಿಲ್ಲ. ಅದು ಐ ಥಾಟ್ ಇಟ್ ವಾಸ್ ವರ್ತ್ ದ ಮನಿ ಬೀಯಿಂಗ್ ಸ್ಪೆಂಟ್ ಅಂತ. ಜಸ್ಟ್ ಒಂದೇ ಒಂದು ವಿಷಯ ನಾನು ಆ್ಯಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಏನಂದರೆ ಇದು ಏನು ಎಕ್ಸ್ಟ್ರಾ ಆಯಿತು ಅಂತ ಕೇಳಿದ್ರಲ್ಲ ಸರ್, ಒಂದೇ ಒಂದು ಎಕ್ಸ್ಟ್ರಾ ಆಗಿದ್ದು ನಮ್ಮ ಥಾಟ್ ಪ್ರೊಸೆಸ್ ಅಷ್ಟೇ. ಅಲ್ಲಿ ಬಂದವರು ಸೇಫಾಗಿ ಬಂದು ಸೇಫಾಗಿ ಹೋಗಬೇಕು. ಬಿಕಾಸ್ ನಮ್ಮ ಚಿತ್ರ ಮಾಡ್ಕೊಳಕ್ಕೆ ಅವ್ರು ಬರ್ತಾ ಇರೋದ್ರಿಂದ ಅವ್ರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು. ಇನ್ಕ್ಲೂಡಿಂಗ್ 90 days ಆಫ್ಟರ್ ದ ಮೂವಿ ಶೂಟಿಂಗ್ ವಾಸ್ ಡನ್. ಸೊ ನಾವು ಕವರ್ ಮಾಡಿದ್ವಿ. ಯಾಕಂದರೆ ಅಲ್ಲಿಂದ ಏನಾದರೂ ಆಗಿ ಅದರಿಂದ ಅವ್ರಿಗೆ ತೊಂದರೆ ಆಗತ್ತೆ ಅಂದರೆ ಅದನ್ನು ನಾವು ವಿ ಹ್ಯಾವ್ ಟು ಟೇಕ್ ಕೇರ್ ಅಂತ ಸರ್. ಇಲ್ಲ ಸರ್, ನಾವು ನಮ್ಮ ಸೀನಿಯರ್ಸ್ ಎಷ್ಟೊಂದು ಜನ ಇದ್ದಾರೆ. ನಾವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಫಿಲಮು. ಅವ್ರಿಗೆ ಹೇಳಿಸ್ಕೊಡೋ ಅಷ್ಟು ನನಗೆ ಇದಿಲ್ಲ. ಬಟ್ ಐ ವಿಲ್ ಶೇರ್ ಮೈ ಥಾಟ್. ಖಂಡಿತ ಖಂಡಿತ ನನಗೆ. ಬಟ್ ಬೆಸ್ಟ್ ಅಂದರೆ ನಮಗೆ ಟೆನ್ಷನ್ ಇಲ್ಲ ನಮಗೆ. ಅದು ಒಂದು ಇತ್ತಂತ ಅದೊಂದು ಬಿಗ್ ಅಡ್ವಾಂಟೇಜ್ ಇತ್ತು ಸರ್ ನಮಗೆ. ಇದು ನಾನು ಅಮೌಂಟ್ ಎಲ್ಲ ಬೇಡ. ನಾನು ಇಟ್ ವಾಸ್ ಮೋರ್ ದೆನ್ ಸಫಿಷಿಯಂಟ್ ಫಾರ್ ದ ಇಂಜುರೀಸ್ ವಾಟ್ ವಿಲ್ ಹ್ಯಾಪನ್ ದೇರ್. ಹೌದೌದು ಸರ್, ಹೌದು ಸರ್. ನಾನು ಅಲ್ಲಿ ಒಂದು ಕಂಪ್ಯಾರಿಸನ್ ಕೊಡ್ತೀನಿ. ನಾನು IT ಅಲ್ಲಿ ಇದ್ದಿದ್ದೆ ಅಂತ ಹೇಳ್ತೀನಿ. ಜೂನಿಯರ್ IT ಎಂಪ್ಲಾಯೀಸಿಗೆ ಎಷ್ಟು ಬರುತ್ತೋ ಅಷ್ಟು ಮಾಡಿದ್ದೀವಿ. ಗ್ರೇಟ್ ಇನಿಷಿಯೇಟ್ ಆ್ಯಂಡ್ ಒಂದು ಸೂಪರ್ ಅವೇರ್ನೆಸ್ಗೆ ಒಂದು ಜಾಗೃತಿ ಮೂಡಿಸಿದ ಥರನೂ ಆಯಿತು ಈ ಮುಖೇನ. ಧನ್ಯವಾದಗಳು. ಇನ್ನು ನಮ್ಮ ಹೀರೋ ಶೌರ್ಯ ಪ್ರತಾಪ್, ನೋಡೋದಕ್ಕೆ ಸೈಲೆಂಟಾಗಿ ಕಾಣಿಸ್ತೀರಾ ನೀವು, ಆದರೆ ವೈಲೆಂಟಾಗಿ ಸೂಪರಾಗಿ ಆ್ಯಕ್ಟ್ ಕೂಡ ಮಾಡಿದ್ದೀರಾ. ಬರೀ ನಾಯಕನ ಪಾತ್ರವನ್ನು ಮಾತ್ರ ನಿಭಾಯಿಸಿದೆ, ಅದರ ಜೊತೆಗೆ ಸಹ ನಿರ್ದೇಶಕನಾಗಿ ಸಹ ಬರಹಗಾರನಾಗಿ ಕೂಡ ತೊಡಗಿಸ್ಕೊಂಡಿರುವಂಥ ನಿಮ್ಮ ಒಂದು ಫೀಲ್ ಹೇಗಿತ್ತು ಸಿನಿಮಾ ಜರ್ನಿನಲ್ಲಿ, ದಯಮಾಡಿ ತಿಳಿಸಿ. ಥ್ಯಾಂಕ್ ಯು ಮ್ಯಾಮ್. ಎಲ್ರಿಗೂ ನಮಸ್ಕಾರ. ಇದು ನಿಮ್ಮನ್ನೆಲ್ಲ ನೋಡಿ ನನಗೇನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನಮ್ಮ ಈ ಮೊದಲನೇ ಹೆಜ್ಜೆಗೆ ನಿಮ್ಮ ಕೆಲಸಗಾರಗಳ ಇದ್ದರೂ ಕೂಡ ಯಾವುದನ್ನು ಗಮನಿಸದೆ ಲೆಕ್ಕ ಹಿಡಿದೆ ಇಲ್ಲಿಗೆ ಬಂದಿದ್ದೀರಾ. ತುಂಬ ಥ್ಯಾಂಕ್ಸ್. ಎಸ್ಪೆಷಲಿ ಮೀಡಿಯಾ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಈಗ ಮ್ಯಾಮ್ ಹೇಳಿದರು ತುಂಬ ಸೈಲೆಂಟಾಗಿ ಕಾಣ್ತೀರಾ ಅದು ಇದು ಅಂತ. ಏನೂ ಇಲ್ಲ, ನಾನು ಇರೋದೇ ಹೀಗೆ. ಬಟ್ ಅದು ಆನ್ ಸ್ಕ್ರೀನ್ ದಟ್ಸ್ ಮೈ ಕ್ಯಾರೆಕ್ಟರ್. ಸೊ ಐ ಹ್ಯಾಡ್ ಟು ಡೂ ದ್ಯಾಟ್. ನನಗೆ ಬೇರೆ ಆಪ್ಷನ್ ಇಲ್ಲ. ನಾವು ಕ್ಯಾರೆಕ್ಟರ್ನ ಮೈಕ್ ತೊಗೊಂಡೇ ಮಾಡಬೇಕು. ಇಲ್ಲಾಂದರೆ ನಾವು ಇಷ್ಟು ಜನಗಳ ನಾನೊಬ್ಬನ ಕನಸಲ್ಲ. ಇಲ್ಲಿ ನನ್ನ ಫ್ಯಾಮಿಲಿ, ಇವ್ರ ಫ್ಯಾಮಿಲಿ, ನಮ್ಮೆಲ್ಲರೂ ಕನಸು, ತುಂಬ ಜನಗಳ ಕನಸಿದೆ. ನಾನೊಬ್ಬನ ಕನಸಲ್ಲ. ಇದು ನೋಡ್ತೀರಾ ನೀವು ಎಲ್ಟು ಮುತ್ತ, ಬರೀ ಮುತ್ತನ ಕ್ಯಾರೆಕ್ಟರ್ ಮೇಲೆ ನೋಡ್ತಿದ್ದೀರಾ. ಅದರಿಂದ ತುಂಬ ಕನಸುಗಳಿದೆ. ನನ್ನಲ್ಲಿ ಏನು ಬೆಸ್ಟ್ ಮಾಡೋಕ್ಕಾಗಬೇಕು, ನನ್ನಲ್ಲಿ ಏನು ಬೆಸ್ಟ್ ಮಾಡ್ಬೋದು ಅದನ್ನು ನಾನು ಮಾಡಿದ್ದೀನಿ. ಅದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ಇಟ್ ಈಸ್ ಜಸ್ಟ್ ಎ ಬಿಗಿನಿಂಗ್. ಇದರಲ್ಲಿ ಬರೀ 3 ರಸಗಳು ಮಾತ್ರ ನೋಡಿದ್ದೀರಾ. ಒಂದು ರೌದ್ರ, ಶಾಂತ, ಒಂದು ಬೀಭತ್ಸ. ಇದರಲ್ಲಿ ಇನ್ನೂ ಉಳಿದಿರೋ ರಸಗಳು ಕೂಡ ನಾವು ಥ್ರೂಔಟ್ ದ ಜರ್ನಿ ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀವಿ. ದಯವಿಟ್ಟು ನೀವು ಎಷ್ಟಾಗುತ್ತೆ ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಗಳಲ್ಲಿ, ನಿಮ್ಮ ಫ್ಯಾಮಿಲಿಗಳಲ್ಲಿ ನಮ್ಮ ಈ ಸಿನಿಮಾ ಬಗ್ಗೆ ಒಂದು ಸಪೋರ್ಟ್ ಕೊಡೋಕ್ಕೆ ನಾನು ನಿಮ್ಮಲ್ಲಿ ಕಳ್ಕಳಿ ಮನೆ ಮಾಡ್ಕೊತೀನಿ ಸರ್. ಇದು ನನ್ನ ಮೊದಲನೇ ಸಿನಿಮಾ ಸರ್. ನಾನು ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ 0 ಸಪೋರ್ಟ್ ಸರ್. ನಾನು ಕದ್ದು ಅಲ್ಲಿ ಇಲ್ಲಿ ಹೋಗಿ ಸಣ್ಣ ಪುಟ್ಟ ನಾಟಕ ಮಾಡ್ತಾಯಿದ್ದೆ. ಆದರೂ ಬಿಡಲಿಲ್ಲ. ನಮ್ಮ ಅಪ್ಪ ಒಂದ್ಸರಿ ಹೊಡೆದ್ಬಿಟ್ಟು ಸ್ಕೂಲಿಂದ ಕರ್ಕೊಂಬಂದ್ಬಿಟ್ರು. ಮೈಸೂರಲ್ಲಿ ರಾಜ್ಕುಮಾರ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಇದೆ.
ಸಬರ್ ಬಸ್ ಸ್ಟ್ಯಾಂಡ್ ಅಪೋಸಿಟ್. ಅಲ್ಲಿ 2006 ನಾನು ಹೋಗಿದ್ದೆ, ಜಾಯಿನ್ ಮಾಡೋಣ ಅಂತ ಹೋಗಿದ್ದೆ. ಆಗ ನಮ್ಮ ಅಪ್ಪ ಅಲ್ಲಿ ಹೊಡೆದ್ಬಿಟ್ಟು ಕರ್ಕೊಂಬಂದ್ಬಿಟ್ಟಿದ್ರು. ನಾನು ನಿನ್ನ ಕಾಲ್ ಮೇಲೆ ನೀನು ಓದಪ್ಪ ಫಸ್ಟ್, ನಿನ್ನ ಜವಾಬ್ದಾರಿ ನಿನ್ನ ಕಾಲ್ ಮೇಲೆ ನಿಂತ್ಕೊ, ಆಮೇಲೆ ಫಿಲ್ಮ್ ಅಂತ ಹೋಗು ಅಂತ. ಸೊ ಇವತ್ತು ನಮ್ಮಪ್ಪ ಅಲ್ಲೇ ಕೂತಿದ್ದಾರೆ. ನಾನು ಜವಾಬ್ದಾರಿ, ನಾನು ಓದಿದ್ದೀನಿ, ಕೆಲಸ ಸೇರಿದ್ದೀನಿ, ಸಂಬಳ ಎಲ್ಲ ಸಂಪಾದನೆ ಮಾಡಿದ್ದೀನಿ, ಇವತ್ತು ಸಿನಿಮಾನೂ ಮಾಡಿದ್ದೀನಿ. ಅಪ್ಪ ನಾನಂತೂ ಒಂದು ಕೆಟ್ಟ ಸಿನಿಮಾ ಮಾಡಿಲ್ಲ, ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಹೌದು ಸರ್ ಎಂಡ್ ಆಫ್ ಮೈ ಲೈಫ್ ಕೊರ್ಗಿರ್ಬಾರ್ದು ಸರ್ ನನಗೆ. ಮತ್ತು ನಾನು ಒಬ್ಬರಿಂದ ಆಗಿಲ್ಲ ಸರ್, ಇದು ಇಡೀ ಟೀಮ್ ಎಲ್ಲರೂ, ದೇವಯ್ಯಣ್ಣ ಇದ್ದಾರೆ, ಪವೀಂದ್ರ ಸರ್ ಇವಾಗ ನಮ್ಮ ಆನ್ಬೋರ್ಡ್ ಆದರು, ಮತ್ತು ಕಾಕ್ರೋಚ್ ಸರು, ಇಡೀ ನನ್ನ ಟೀಮ್ ಸರ್, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ನನ್ನ ಕನಸಿಗೆ ಹಿಡಿಯಿತು ಸರ್, ಪರ್ಸ್ನಲ್ ಒಂದು ಇದು ಸರ್. ಹಾಂ ಸರ್, ನಾನೇ ಮುದ್ದ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಯಾವಾಗೂ ಹೇಳ್ತಿರ್ತೀನಿ, ನಾವು ತುಂಬ ಚೆನ್ನಾಗಿ ನೋಡೋಕ್ಕಿದೀವಿ ಅಂದರೆ ಅದು ಅಪ್ಪ ಅಮ್ಮ ಕೊಟ್ಟಿರೋ ಅಂಥ ಉಡುಗೊರೆ. ಕರೆಕ್ಟ್. ಸೊ ಅಪ್ಪ ಅಮ್ಮನಿಗೆ ವಾಪಸ್ ಉಡುಗೊರೆ ನಾವೇನು ಕೊಡಬಹುದು ಅಂದರೆ ಅವರ ಆಸೆಯನ್ನು ಈಡೇರಿಸೋದು. ಅವರ ಆಸೆಯನ್ನು ಈಡೇರಿಸಿ ನಿಮ್ಮ ಆಸೆಗೂ ನೀರು ಎತ್ಕೊಂಡು ನೀವು ಬೆಳೀತಾ ಇರೋವಂಥದ್ದು. ಸೊ ಒಳ್ಳೇದಾಗಲಿ. ನಿಮ್ಮ ಫಾದರ್ ಎಲ್ಲಿದ್ದಾರೆ ಸರ್? ಹ್ಯಾಪಿನಾ? ಸೂಪರ್ ಸರ್, ತುಂಬ ಖುಷಿ ಅನಿಸ್ತು. ನಿಮ್ಮ ಆಶೀರ್ವಾದ ಇರಲಿ. ಅಪ್ಪ ಅಮ್ಮನ ಆಶೀರ್ವಾದ ಇದ್ದಾಗ ಮಾತ್ರ ಮಕ್ಕಳು ಬೆಳಿಲಿಕ್ಕೆ ಸಾಧ್ಯ. ಗಾಡ್ ಬ್ಲೆಸ್ ಯು ಸರ್. ಆ್ಯಂಡ್ ಒನ್ ಮೋರ್ ಥಿಂಗ್ ಮೇಡಮ್, ದಯವಿಟ್ಟು ಅಫೆನ್ಸ್ ಆಗಿ ತಗೋಬೇಡಿ, ಒಂದು ಮಾತು ಹೇಳಲೇಬೇಕು. ನಮ್ಮ ಇಡೀ ಟೀಮ್ಗೆ ಯಾರು ಗಾಡ್ ಫಾದರ್ ಅಂತ ಯಾರೂ ಇಲ್ಲ. ಯೂಶಲಿ ನಾವು ಕೇಳ್ತಿದ್ವಿ ಆಚೆ, ನೀವು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕಂದ್ರೆ ಗಾಡ್ ಫಾದರ್ ಇರಬೇಕು, ನೀವೆಲ್ಲ ಆ ಥರ ಏನೋ ಸಪೋರ್ಟ್, ದೊಡ್ಡ ಸಪೋರ್ಟ್ ಇರಬೇಕು ಅಂತ. ನಮಗೆ ಇದ್ದೀರಾ ಸರ್ ಗಾಡ್ ಫಾದರ್, ಇಲ್ಲ ಅಂತ ಅನ್ಕೊಂಬೇಡಿ, ಆ ಗಾಡೇ ಫಾದರ್ ಸರ್ ನಮಗೆ. ಅವ್ರು ಯಾವತ್ತೂ ನಮ್ಗೆ ಕೈ ಬಿಡಲ್ಲ ಸರ್. ಮತ್ತು ಕನ್ನಡ ಚಿತ್ರರಂಗದ ಜನತೆಗಳು, ಕನ್ನಡ ಜನತೆಗಳು ಮೇನಾಗಿ, ಅವ್ರು ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ, ಈ ಸಿನಿಮಾನ ಬಿಡಲ್ಲ ಅಂತ ನನಗೊಂದು ಸ್ಟ್ರಾಂಗ್ ಗಟ್ ಫೀಲಿಂಗ್ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ಕಂಟೆಂಟ್ ನೋಡಿ ಸರ್, ಕಂಟೆಂಟ್ ನೋಡಿ, ನಿಮ್ಗೆ ಇಷ್ಟ ಆದ್ರೇ ನೋಡಿ ಸರ್. ಎಲ್ಲರೂ ಹೇಳ್ತಾರೆ ನಮ್ಮ ಮೂವಿ ಸೂಪರ್ ಆಗಿದೆ, ನಮ್ಮ ಮಗು ನನಗೆ ಚೆನ್ನಾಗಿ ಕಾಣಿಸುತ್ತೆ ಯಾವಾಗ್ಲೂ. ಆದರೆ ಸಿನಿಮಾ ನೋಡಿ ಸರ್, ನಮ್ಮ ಮಗುನ ಬೇರೆಯವ್ರು ನೋಡ್ಬಿಟ್ಟು ಮಗು ಚೆನ್ನಾಗಿದೆ ಅಂದಾಗ ಅವಾಗ ಖುಷಿ ಆಗುತ್ತೆ. ಅದು ಡಬಲ್ ಅಪ್ರೂವಲ್ ಅದು. ಯಾಕಂದ್ರೆ ಹೆತ್ತವ್ರಿಗೆ ಹೆಗ್ಣ ಮುದ್ದೆ ಇರುತ್ತೆ. ಇದು ನಮ್ಮ ಸಿನಿಮಾ ಅಂದ್ಬಿಟ್ಟು ನಾವು ಎಲ್ಲರಿಗೂ ಚೆನ್ನಾಗಿದೆ ನೋಡಿ ನೋಡಿ ಅಂತ ಹೇಳ್ತಿರ್ತೀವಿ. ಬಟ್ ನೀವು ನೋಡ್ಬಿಟ್ಟು ನೀವು ಡಿಸೈಡ್ ಮಾಡ್ಬಿಟ್ಟು ಥಿಯೇಟ್ರಿಗೆ ಬನ್ನಿ ಸರ್. ಥ್ಯಾಂಕ್ ಯು. ನಂದು ಒಂದು ಪ್ಲೀಸ್, ನನ್ನ ಕೈಂಡ್ ರಿಕ್ವೆಸ್ಟ್ ಇದು. ಸೋ ಸ್ವೀಟ್. ಥ್ಯಾಂಕ್ ಯು ಶೌರ್ಯ ಪ್ರತಾಪ್. ಇನ್ನು ನಮ್ಮ ರುಹಾನ್ ಆರ್ಯ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಬಹಳ ಒಂದು ಬಲವನ್ನು ತುಂಬಿರುವಂಥದ್ದು, ನಮ್ಮ ಜೊತೆ ನಿಂತು. ಓವರ್ ಟು ಯು. ಮೊದಲಿಗೆ ಎಲ್ರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನನ್ನ ಹೆಸರು ರುಹಾನ್ ಆರ್ಯ ಅಂತ. ಆ್ಯಕ್ಚುಲಿ ಬೇಸಿಕಲಿ ಆ್ಯಕ್ಟರ್. ಈ ಚಿತ್ರದಲ್ಲಿ ನಾನು ಸಹ ಒಂದು ಪಾತ್ರವನ್ನು ಮಾಡಿದ್ದೀನಿ, ಜೊತೆಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೆಲಸ ಸಹ ಮಾಡಿದ್ದೀನಿ. ಸೊ ನಮ್ಮ ಕರೆಗೆ ಹೋಗೊಟ್ಟು ಬಂದಿರ್ತಕ್ಕಂಥ ಎಲ್ಲರಿಗೂ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ಟು ಶೈಲಜಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮ್ಮ ಎಂಟೈರ್ ಟೀಮ್ಗೆ ನೀವು ಗೈಡಿಂಗ್ ಲೇಟ್ ಆಗಿದ್ದೀರಾ. ನಿಮ್ಮ ಗೈಡೆನ್ಸಿಂದ ನಾವು ಇವತ್ತು ಇಲ್ಲಿದ್ದೀವಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈಗಷ್ಟೇ ಟ್ರೈಲರ್ನ ನೋಡಿದ್ದೀರಾ, ಎಲ್ಲರಿಗೂ ಖುಷಿಯಾಗಿದೆ. ಟೀಸರ್ ಈಗಷ್ಟೇ ಟೀಸರ್ನ ನೋಡಿದ್ದೀರಾ. ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಅಂತೂ ಬಿಲ್ಡ್ ಆಗಿರುತ್ತೆ. ದಯವಿಟ್ಟು ಆದಷ್ಟು ಎಲ್ಲ ಜನರಿಗೂ ತಲುಪಿಸುವಂಥ ಪ್ರಯತ್ನನ ಮಾಡೋಣ. ಮೊದಲಿಗೆ ನೀವು ನೋಡಿ, ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಕೊನೆಯದಾಗಿ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಜಸ್ಟ್ ಟೀಸರ್ ನೋಡಿರೋದು, ಅಭಿ ಪಿಕ್ಚರ್ ಬಾಕಿ. ಥ್ಯಾಂಕ್ ಯು. ಸೂಪರ್. ಸಾರಿ, ಒಂದು ಮಾತು ಶೈಲಜಾ ಮೇಡಮ್ ಪ್ಲೀಸ್. ವೆಲ್ಕಮ್ ಮೇಡಮ್, ಮರ್ತ್ಬಿಟ್ಟೆ ನಿಮ್ಮ ಹೆಸರು ತಗೊಳಕ್ಕೆ. ಸಾರಿ. ಮತ್ತು ರಾಜೇಶ್ ಅಣ್ಣ, ನಮಗೆ ಅವರು ಬ್ಯುಸಿ ಇರೋ ಒಂದು ಸ್ಕೆಡ್ಯೂಲಲ್ಲಿ ಕೂಡ ನಮ್ಮ ಬಂದು ಈ ಫಂಕ್ಷನ್ ಬಂದಿರೋದು. ತುಂಬ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಮಕ್ಕಳು. ಸಿನಿಮಾ ನಾವೆಷ್ಟು ಚೆನ್ನಾಗಿ ಅಭಿನಯಿಸಿದ್ರು, ಎಷ್ಟು ಚೆನ್ನಾಗಿ DOP ವರ್ಕ್ ಮಾಡಿದ್ರು, ಎಡಿಟಿಂಗ್ ಆದರೂ ಕೂಡ ಇನ್ನೊಬ್ಬರು ಸಿನಿಮಾಗೆ ಹೀರೋ ಥರ ಕಾಣಿಸೋವಂಥದ್ದು ಮ್ಯೂಸಿಕ್. ನಾನು ನಿಮ್ಮ ಕಳೆದ ಪ್ರೆಸ್ ಮೀಟ್ ನೋಡ್ತಾ ಇದ್ದೆ. ಹಾಡುಗಳೇ ಬೇಡ ಅಂದ್ಕೊಂಡ್ವಿ, ಆದರೆ ಮೂಲತಃ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡು. ನಾನು ಅವ್ರ ಬಗ್ಗೆ ಹೇಳ್ತಾ ಇದ್ದೆ. ಎಲ್ಲರೂ ಸ್ಟೇಜಲ್ಲಿರುವಂಥವ್ರು, ಸುಮಾರು ಜನ ಪೀಕ್ನಲ್ಲಿದ್ದರು ಕೆರಿಯರಲ್ಲಿ, ಆದರೆ ಸಂಗೀತದ ಸೆಳೆತ ಬಿಡದೆ ಫೋಕ್ ಫ್ಯೂಷನಲ್ಲಿ ನಾನು ಇವ್ರನ್ನ ನೋಡಿದ್ದೀನಿ. ಸೊ ರಾಹುಲ್ ಇವರ ಫ್ರೆಂಡ್ ಕೂಡ ಇಲ್ಲಿದ್ದಾರೆ, ನನ್ನ ಪ್ರೀತಿಯ ಸಹೋದರ. ಸೊ ಬಹಳ ಅದ್ಭುತವಾಗಿ ಫ್ಯೂಷನ್ ಬ್ಯಾಂಡಲ್ಲಿ ಕೂಡ ಇದ್ದಂಥವ್ರು, ಬಿಟ್ಟಿಲ್ಲ ಸಂಗೀತದ ಸೆಳೆತ. ವಾಪಸ್ ಕಂಪ್ಲೀಟ್ ಕೆರಿಯರ್ನ ಪಕ್ಕಕ್ಕಿಟ್ಟು ಸಂಗೀತಕ್ಕೆ ಆಲ್ಮೋಸ್ಟ್ ಒಂದು 8-10 ವರ್ಷದಿಂದ ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ. ರವಿ ಬಸ್ರೂರ್ ಅವರ ಗರಡಿಯಲ್ಲಿ ಪಳಗಿರೋ ಅಂಥವ್ರು, ಹಾಗಾಗಿ ಸೌಂಡಿಂಗ್ ಅಷ್ಟು ಜೋರಾಗಿದೆ. ಸೂಪರ್ ಸರ್, ಕೀಪ್ ರಾಕಿಂಗ್ ಅಂತ ಹೇಳ್ತಾ ಹೋಗ್ತೀವಿ.
ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನ್ನ ಮೊದಲಿಗೆ ನನ್ನ ಗುರುಗಳನ್ನ ಜ್ಞಾಪಿಸ್ಕೊಳ್ತಾ ಹೊಡೆ ಹತ್ತೈತದ ಇರಾಗೈತೆ ಕೊಡ್ತೀನಿ 30 ಸೆಕೆಂಡ್ ಐತೆ ಕೊಡ್ತೀನಿ. ಪ್ರಸನ್ನ ಅವರೇ ನನ್ನ ತಾಯಿ ಸಾರಿ ಸಂಗೀತ ಗಟ್ಟಿ ಮೇಡಮ್ ಹಾಗೂ ರವಿ ಸರ್. ತಾಯಿನೇ ಮೊದಲ ಗುರು ಅಂತ ನಾನು ಭಾವಿಸ್ತೇನೆ. ಅವರು ಕೂಡ ಗಾಯಕಿನೇ ಆಗಿರುವಂಥದ್ದು. ಅಮ್ಮ ನಮಸ್ತೆ. ನೀವು ಕೂಡ ಬಹಳಷ್ಟು ವರ್ಷಗಳು ವೇದಿಕೆ ಕಾರ್ಯಕ್ರಮಗಳಲ್ಲಿ ಹಾಡಿರುವಂಥದ್ದು. ನಿಮ್ಮ ಮಗ ಇನ್ನೂ ಒಂದು ಹಂತವನ್ನು ಮೇಲಕ್ಕೆ ಹೋಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂಥದ್ದು ತುಂಬ ಖುಷಿಯ ಸಂಗತಿ ಅಮ್ಮ. ಪರಂಪರೆ ಮುಂದುವರೆದಿದೆ. ಥ್ಯಾಂಕ್ ಯು. ಖಂಡಿತ ಅಮ್ಮ. ಅಪ್ಪ ಇವತ್ತು ಇಲ್ಲಿಲ್ಲ, ಬಟ್ ಅಲ್ಲಿಂದ ನೋಡ್ತಿದ್ದಾರೆ. ಖಂಡಿತವಾಗ್ಲೂ ಅಪ್ಪ ಅಮ್ಮ ಈ ಎರಡು ಆತ್ಮಗಳೇನಿದೆ ದೈಹಿಕವಾಗಿ ನಮ್ಮ ಜೊತೆ ಇದ್ದಾಗ್ಲೂ ಇಲ್ಲದಾಗ್ಲೂ ಕೂಡ ಸದಾ ಹರಿಸುತ್ತೆ. ನಾವಿಲ್ಲಿ ನಿಂತಿದ್ದೀವಿ ಎಲ್ಲರೂ ಅಂತ ಹೇಳಿದ್ರು ಅದು ಅಪ್ಪ ಅಮ್ಮನ ಆಶೀರ್ವಾದವೇ. ಓವರ್ ಟು ಯು ಸರ್. ಕಾಮ್ ಡೌನ್, ಕಮ್ ಆನ್ ಚಿಯರ್ ಅಪ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ಸ್ ಫಾರ್ ಕವರಿಂಗ್ ಮೀ. ಮತ್ತೆ ಐ ಮೀನ್ ನನ್ನ ಗುರುಗಳು ಸಂಗೀತ ಘಾಟಿ ಮ್ಯಾಮ್ ಮತ್ತೆ ರವಿ ಬಸ್ರು ಸರ್ ಅವ್ರು ಹಾಕೊಟ್ಟ ಒಂದು ರೂಟ್. ಎಸ್ಪೆಷಲಿ ಸಿಂಗಿಂಗ್ ಅಲ್ಲಿ ಇದ್ದೆ ನಾನು. ಬಟ್ ದೆನ್ ನನ್ನ ಮ್ಯೂಸಿಕ್ ಪ್ರೊಡಕ್ಷನ್ ಜರ್ನಿ ಸ್ಟಾರ್ಟ್ ಆಗಿದ್ದು ವೆನ್ ಐ ಸ್ಟಾರ್ಟೆಡ್ ನಮ್ಮ ರವಿ ಸರ್ ಜೊತೆ ವೆನ್ ಐ ಸ್ಟಾರ್ಟೆಡ್ ಲರ್ನಿಂಗ್ ಮ್ಯೂಸಿಕ್ ಪ್ರೊಡಕ್ಷನ್. ಆ್ಯಂಡ್ ಇವತ್ತು ನೀವೆಲ್ಲ ಸೌಂಡ್ ಕೇಳಿದ್ರಿ ಯಾವ ಥರ ಬಂದಿದೆ ಅಂತ. ಸೊ ಬೇಸಿಕ್ಲಿ ಇದರಲ್ಲಿ ಚಿಕ್ಕ ವಿಷಯಕ್ಕೂ ತುಂಬ ಮಹತ್ವ ಕೊಟ್ಟಿದ್ದೀವಿ. ಆ್ಯಂಡ್ ಅದರಲ್ಲಿ ಒಂದು ಮಗು ನವಿಲ್ ತುಳುವ ಅಂತ ಒಂದು ಎಮೋಷ್ನಲ್ ಆಗಿ ಒಂದು ಮಗು ಕೂಗಿ ಹಾಡತ್ತೆ. ಆ ಒಂದು ಮಗುನು ಫಸ್ಟ್ ಟೈಮ್ ಮಾಡಿದೆ. ಇನ್ಫ್ಯಾಕ್ಟ್ ನನ್ನ ಮಗಳು ಅಲ್ಲಿದ್ದಾಳೆ, ಆರ್ವಿ ಅಂತ. ಅದನ್ನ ಅವಳು ಮಾಡಿದಾಗ ಅವಳಿಗಿನ್ನ 9 ವರ್ಷ. ಅದು ದ ಫಸ್ಟ್ ಟೈಮ್ ಐ ರೆಕಾರ್ಡೆಡ್ ದಟ್. ಸೊ ಎವ್ರಿ ಬಿಟ್ ಆಫ್ ಇಟ್ ನಾವು ಅಷ್ಟು ಕೇರ್ ತಗೊಂಡು ಮಾಡಿದ್ವಿ. ಆ್ಯಂಡ್ ಅವರ್ ಮೂವಿ ವಿಲ್ ಬಿ ಅ ಆಡಿಯೋ ವಿಜುವಲ್ ಟ್ರೀಟ್ ಎಕ್ಸ್ಟ್ರಾವಗೆನ್ಸಾ. ನಿಮ್ಗೆ ಕೂರ್ಗ್ನ ತುಂಬ ಚೆನ್ನಾಗಿ ತೋರಿಸಿದ್ದೀವಿ. ನಮ್ಮದು ನೀವು ನೋಡಿದಾಗ ಒಂದು ಐಡಿಯಾ ಬಂದಿರುತ್ತೆ ಇದೊಂದು ಡಾರ್ಕ್ ಶೇಡಲ್ಲಿ ಇರಬಹುದು ಅಂತ. ಬಟ್ ಆ ಡಾರ್ಕ್ ಶೇಡಲ್ಲೂ ಕೂರ್ಗ್ನ ನಾವು ತುಂಬ ಸುಂದರವಾಗಿ ತೋರಿಸಿದ್ವಿ. ಆ್ಯಂಡ್ ಆಲ್ ದ ಕ್ರೆಡಿಟ್ ಗೋಸ್ ಟು ಅವರ್ ಡೈರೆಕ್ಟರ್, ಅವರ್ ಹೋಲ್ ಟೀಮ್ ಆ್ಯಂಡ್ ಸತ್ಯ ಸರ್ ಫಾರ್ ಆಲ್ ದ ಥಿಂಗ್ಸ್. ಆ್ಯಂಡ್ ಸೊ ಇದರಲ್ಲಿ ಮೇಡಮ್ ಹೇಳ್ದಂಗೆ ಒಟ್ಟು 5 ಹಾಡುಗಳಿದೆ. ಒಂದು ಪ್ಯಾಥೋನ 2 ವರ್ಷನ್ ಮಾಡಿದ್ದೀವಿ. ಸೊ ಒಟ್ಟು ಸೇರಿ 6 ಹಾಡುಗಳಾಗುತ್ತೆ. ಅದೆಲ್ಲ ಮುಂದೆ ಇನ್ನು ರಿಲೀಸ್ ಮಾಡ್ತಾ ಹೋಗ್ತೀವಿ. ಸೊ ಇವತ್ತು ಟೀಸರ್ ಲಾಂಚ್ ಆಗಿದೆ. ಆ್ಯಂಡ್ ಎಲ್ಲರಿಗೂ ತುಂಬ ಖುಷಿಯ ದಿನ ಇವತ್ತು. ಆ್ಯಂಡ್ ನಮಗೆ ಮುಂಚೆ ಡೇ 1 ನಮಗೆ ಪ್ರೋತ್ಸಾಹ ಕೊಡ್ತಿರೋ ಮ್ಯಾಮ್ ಇವತ್ತೂ ಬಂದಿದ್ದಾರೆ. ಸೊ ದೇರ್ ಇಸ್ ನಮ್ಗೆ ತುಂಬಿ ಬರುತ್ತೆ. ಮ್ಯೂಸಿಷಿಯನ್ಸು, ಕಲಾವಿದರೆಲ್ಲ ನಾವು ಭಾವುಕ ಜೀವಿಗಳು. ವಿ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ಸೊ ಗಾಡ್ ಬ್ಲೆಸ್ ಯು. ಒಳ್ಳೇದಾಗ್ಲಿ. ಅಷ್ಟು ದೊಡ್ಡ ಒಂದು ಜಾಗದಲ್ಲಿರೋರು ನಮಗೆ ಅಷ್ಟು ಪ್ರೋತ್ಸಾಹ ಕೊಟ್ಟು ನೀವು ಯಾವತ್ತೂ ನಮ್ಮ ಜೊತೆ ಇದ್ದೀರಾ. ಇಟ್ ವಿಲ್ ಮೀನ್ ಅ ಲಾಟ್ ಟು ಅಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ಕೊನೆಯಲ್ಲಿ ಒಂದು ಬಂತಲ್ಲ ಸರ್, ದಟ್ ಈಸ್ ದ ಥೀಮ್ ಆಫ್ ನಮ್ಮ ಹೀರೋಗೆ ಅದೊಂದು ಥೀಮ್ ಇದೆ. ಬಟ್ ಆ ಥೀಮ್ನ ನಾವು
ಮೂವಿನಲ್ಲಿ ಅವ್ರಿಗೆ ಎಷ್ಟೊಂದು ಥರ ಶೇಡ್ಸ್ ಬರುತ್ತೆ, ಆ ಶೇಡ್ಸ್ಗೆ ಅಳವಡಿಸಿ ಆ ಥೀಮ್ನ ಯೂಸ್ ಮಾಡಿದ್ದೀವಿ ಸರ್. ಸರ್ ಅದು ಮೇಯ್ನ್, ಅದು ಒಂದು 6-7 ಥರ ಬರುತ್ತೆ ಸರ್. ಇದೇ ಒಂದು ಥೀಮ್ನ 6-7 ಥರ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಎವ್ರಿ ಸೀನ್ ಸರ್ ನಿಮಗೆ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಹುಕ್ಡ್ ಆನ್ ಟು ದ ಮ್ಯೂಸಿಕಲಿ ತುಂಬ ಚೆನ್ನಾಗಿ ಟ್ರೀಟ್ ಆಗಿದೆ ಸರ್. ಖಂಡಿತ ಸರ್. ಲೈವ್ ಅಲ್ಲಿ ನಾವು ಗಿಟಾರ್ ಇನ್ಸ್ಟ್ರೂಮೆಂಟ್ನ ತುಂಬ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡಿದ್ದೀವಿ. ಕ್ರವೆನ್ ಸ್ಟ್ರಾಟ್ಫೈಲ್ ಅಂತ ವಿಕ್ಕಿ ಅಂತ ನಮ್ಮ ತುಂಬ ಪ್ರೀತಿಯ ಗೆಳೆಯ, ಅವ್ರು ಬರಬೇಕಿತ್ತು, ಮೋಸ್ಟ್ಲಿ ಇವತ್ತು ಕಾರಣಾಂತರದಿಂದ ಅವ್ರಿಗೆ ಆಗಿಲ್ಲ. ಅವರು ಡಾರ್ಜಿಲಿಂಗ್ ಅವರು. ನಾವೆಲ್ಲ ಅದೇ ಅಗೇನ್ ಬ್ಯಾಂಡ್ ಮೇಟ್ಸ್, ನಾವೆಲ್ಲ ಒಟ್ಟಿಗೆ ಲೈವ್ ನುಡಿಸ್ತಿದ್ವಿ, ಲೈವಲ್ಲಿ ಪ್ರೋಗ್ರಾಮ್ಸ್ ಮಾಡ್ತಿದ್ವಿ. ಆ್ಯಂಡ್ ನನ್ನ ಪ್ರೀತಿಯ ಗೆಳೆಯ ಆಚೆ ನಿಂತಿದ್ದಾರೆ ಪಾಪ, ಅವ್ರು ಒಳಗೆ ಕೂತಿದ್ರು, ರಾಹುಲ್ ಶಿವಕುಮಾರ್ ಅಂತ. ಅವರು ರಿದಮ್ ಸೆಕ್ಷನ್ ಎಲ್ಲ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ರಾಹುಲ್ ಅಂಡ್ ಫ್ಲೂಟ್ ಲೈವ್ ಮಾಡಿದೀವಿ ಸರ್. ಫ್ಲೂಟ್ ಸುಮುಖ ಅಂತ ಹೇಳಿ, ಅವರು ತುಂಬಾ ಒಳ್ಳೆ ಆರ್ಟಿಸ್ಟ್, ಅದು ಫ್ಲೂಟ್ ಲೈವ್ ಮಾಡಿದೀವಿ. ಅಂಡ್ ಗಜಾನಂದ್ ದಾದಾ ಅಂತಂದ್ಬಿಟ್ಟು ಅವರು ಅನು ಮಲಿಕ್, ಲಕ್ಷ್ಮೀಕಾಂತ್ ಯಾರೆಲ್ಲ ಆ ಕಾಲದಿಂದ ಅವ್ರಿಗೆಲ್ಲ ನುಡ್ಸ್ಕೊಂಡು ಬಂದವರು. ಅವರು ನಮ್ಮ ಚಿತ್ರದಲ್ಲಿ ಹಾಡಿಗೆಲ್ಲ ನುಡ್ಸಿದ್ದಾರೆ. ಸೊ ಗಜಾನಂದ್ ದಾದಾ, ಗಜಾನಂದ್ ಕಾಗಲ್ಕರ್ ಅಂತ ಸರ್, ಹುಬ್ಬಳ್ಳಿಲಿ ಇರ್ತಾರೆ ಅವರು. ಸೊ ಎಸ್ ಸರ್, ಮೆಲಡಿಗೂ ಇದೆ. ಒಂದು ಪ್ಯಾಥೋ ಸಾಂಗ್ ಇದೆ ಸರ್, ಇಟ್ ಇಸ್ ಕಂಪ್ಲೀಟ್ಲಿ ಮೆಲಡಿಯಸ್. ಅಂಡ್ ನಮ್ಮ ಹೀರೋಯಿನ್ ಮೇಡಮ್ಗೆ ದರ್ ಇಸ್ ಅ ಸೆಕ್ಷನ್ ವಿಚ್ ಕಂಪ್ಲೀಟ್ಲಿ ಕ್ಯಾರೀಸ್ ಹರ್ ಇನ್ ದ ಮೆಲಡಿಯಸ್ ಇದು ರೇಂಜ್. ಇಷ್ಟು ಒಂದು ಮಾಸ್ ನೋಡಿದಿರಾ, ಮಾಸ್ ಜೊತೆ ಮೆಲಡಿ ಕೂಡ ಅವೈಲೇಬಲ್ ಇದೆ ಸರ್. ರಾಹುಲ್ ಬಂದಿದ್ದಾರೆ. ಒಂದು ಪುಟ್ಟ ಚಪ್ಪಾಳೆ ಬರಲಿ. ರಾಹುಲ್ ಅವರನ್ನ ನೀವು ಪ್ರತಿಷ್ಠಿತ ವೇದಿಕೆಗಳಲ್ಲಿ ಬಹಳ ದೊಡ್ಡ ದೊಡ್ಡ ಗಾಯಕರ ಒಂದು ಬ್ಯಾಂಡ್ ನಲ್ಲಿ ನೋಡಿರ್ತೀರ. ಸೊ ನಮ್ಮ ಭಾಗ್ಯ, ರಾಹುಲ್ ನನ್ನ ಗೆಳೆಯ, ನನ್ನ ತಮ್ಮಂತರ. ಅವನು ಬೀನ್ ಟುಗೆದರ್ ಫಾರ್ 10 years ನಾವು. ಅಂಡ್ ಇನ್ನೊಂದು ಒಂದು ವಿಷಯ ಏನಂತಂದ್ರೆ, ಈ ಮೂವಿನಲ್ಲಿ ಒಂದು ಹಾಡು ಪಾರ್ಟಿ ಸಾಂಗ್ ಇದೆ, ಅದು ನಾನು ಮತ್ತೆ ನನ್ನ ಮಗಳು ಡ್ಯೂಯೆಟ್ ಹಾಡಿದೀವಿ ಸರ್. ಆರ್ಯಶ್ರೀ ಅಂತ ಇಲ್ಲೇ ಕೂತಿದ್ದಾರೆ, ನಿಂತ್ಕೊಳ್ಳೋ ಆರ್ಯ. ಸೊ ಇವಳ ಆ ಹಾಡನ್ನ ಹಾಡಿದಾಗ ಇವಳಿಗೆ 14 ವರ್ಷ. ಸೊ ದಟ್ ವಿಲ್ ಬಿ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ಎಲ್ಲರಿಗೂ ಮುಂದೆ ಕೇಳೋದಕ್ಕೆ ನೋಡೋದಕ್ಕೆ. ಥ್ಯಾಂಕ್ ಯು. ಸೋ ನೈಸ್. ಒಳ್ಳೇದಾಗ್ಲಿ ಸರ್. ಮೂವಿಂಗ್ ಆನ್. ಈ ವ್ಯಕ್ತಿ ಆನ್ ಸ್ಕ್ರೀನು ಆಫ್ ಸ್ಕ್ರೀನು ಫುಲ್ ಡೈಲಾಗಿಂಗ್ ಅಂತಾನೆ ಹೇಳ್ಬಹುದು. ಈ ಸಿನಿಮಾನಲ್ಲಿ ಅಲೆಕ್ಸ್ ಚಟ್ವಾ ಅನ್ನೋ ಒಂದು ಪಾತ್ರ ಮಾಡ್ತಿದ್ದಾರೆ. ಸೊ ಚಟ್ವಾ ಅನ್ನೋದು ಅಡಿಗೆ ಮನೆಯಲ್ಲಿ ನಾವು ದೋಸೆ ಮಗ್ಚಾಕೋಕೆ ಯೂಸ್ ಮಾಡೋ ಅಂತದನ್ನ ಮಗ್ಚಾಕೋಕೈ ಅಂತ ಹೇಳ್ತೀವಲ್ಲ, ಅದು ಕೂರ್ಗಲ್ಲಿ ಅದನ್ನ ಚಟ್ವಾ ಅಂತ ಹೇಳ್ತಾರಂತೆ. ಸೊ ಅಲೆಕ್ಸ್ ಚಟ್ವಾ ಆಗಿ ಎಷ್ಟು ಖುಷಿ ತಂದಿದೆ ಪಾತ್ರ. ಎಲ್ಲರಿಗೂ ನಮಸ್ಕಾರ. ಅಂದ್ರೆ ಹೇಳ್ತೀನಿ, ಅಂದ್ರೆ ಗೊತ್ತಿಲ್ಲ ಈ ನನ್ನ ಮುಂದಿನ ಮಾತುಗಳು ಯಾರ ಹೃದಯಕ್ಕೆ ಹಾನಿ ತರುತ್ತೋ ನನ್ಗನ್ಸಿದ್ದು ಹೇಳ್ತೀನಿ. ನಾನು ಸಿನಿಮಾ ನೋಡೋ ರೀತಿಯಲ್ಲಿ ಹೇಳ್ತೀನಿ. ಸಿನಿಮಾ ಫನ್ನಿಗೆ ಮಾಡಬೇಕು, ಈ ಹಾರ್ಟ್ ಆಪ್ರೇಷನ್ ಮಾಡೋ ಥರ ಎಲ್ಲ ಮಾಡಬಾರ್ದು. ಖುಷಿಗೆ ಮಾಡಬೇಕು, ಯಾವಾಗೂ ಪಾಸಿಟಿವ್ ನೋಡಬೇಕು. ಈಗ ನನ್ನ ಕಣ್ಣಿಗೆ ಎಟ್ಬಿದ್ದು 40 ಹೊಲಿಗೆ ಹಾಕೊಂಡ ಯಾರೋ ಗುರು ಅಂತ ನಾನು ಹೇಳ್ತೀನಿ ಗೊತ್ತಾ, ಕಣ್ಣು ಉಳ್ದೈತಲ್ಲ ಅದೇ ಖುಷಿ ಅಂತ. ರಿಪ್ಸ್ ಮುರಿದೋಗಿತ್ತು ಮೊನ್ನೆ, ಒಂದು 4-5 ತಿಂಗಳಿಂದ. ಪರವಾಗಿಲ್ಲ, 2 ತಾನೆ, ಇನ್ನೂ 4 ಐತಲ್ಲ ಅಂತ. ಹಿಂಗೆ ಸಿನಿಮಾ ತೊಗೋಬೇಕು. ಆ್ಯಂಡ್ ಆಮೇಲೆ ಶೌರ್ಯ ಸರ್ ಹೇಳ್ದಂಗೆ, ಅಂದರೆ ಪಾಪ ನೀವೆಲ್ಲ ತುಂಬ ಎಮೋಷ್ನಲ್ ಆಗಿ ಹೇಳಿದ್ದೀರಿ. ಯಾವುದು ಸಿನಿಮಾ ಎಮೋಷ್ನಲ್ ಆಗಿ ಹಂಗೆ ಅಷ್ಟು ಸೀರಿಯಸ್ ಆಗಿ ತೊಗೊಂಡು ಮಾಡಬಾರ್ದು, ಖುಷಿಯಾಗಿ ಕೆಲಸ ಮಾಡಬೇಕು. ಶೌರ್ಯ ಸರ್ ನೋವು ಕಾಣಿಸ್ತಿತ್ತು ನನಗೆ, ಅಂದರೆ ಮನೆಯವ್ರು ಹೆಂಗೆ ಕೂಳೆ ಕೊಟ್ಟವ್ರೆ ಅಂತ. ಬಿಕಾಸ್ ಅವ್ರವ್ರ ಎಂಟಿ ರೋಡಿಯೋ ಸೌಟಿನ ತೂಕ ಅವ್ರವ್ರ ಗಂಡನ ಮೂಳೆಗೆ ಗೊತ್ತಿರುತ್ತೆ. ಹೇಳ್ತೀನಿ, ಯಾಕೆ ಹೇಳಕ್ ಬತ್ತೆ, ನಾನು ಕಂಪ್ಲೀಟ್ ಮಾಡಕ್ ಬಿಟ್ರೆ ಫ್ಲೋ ಅಲ್ಲಿ ಹೇಳ್ತೀನಿ, ಮಧ್ಯದಲ್ಲಿ ಮಾತಾಡಿದ್ರೆ ಓಕೆ. ಏನಾಗುತ್ತೆ ಗೊತ್ತಾ, ಅಂದರೆ ಈಗ ಈ ಐಫೈ ಅಂತ ಏನು ಟೀಮ್ ಇದೆ, ಇಲ್ಲಿ ಕಾಣ್ತಾ ಇರೋ 5 ಜನಕ್ಕೆ ಚಪ್ಪಾಳೆ ಬೀಳ್ತಿದೆ. ಆ್ಯಕ್ಚುಲಿ ಕಾಣದೇ ಇರೋ ಇನ್ನು 5 ಸಿನಿಮಾಗಳಿದೆ, ಅವಕ್ಕೆ ಚಪ್ಪಾಳೆ ಬೀಳ್ಬೇಕಾಗಿರೋದು ಯಾರು ಗೊತ್ತಾ, ಅವ್ರವ್ರು ಹೆಂಡ್ತಿರೋ. ನಿಜವಾಗ್ಲೂ ಅಮ್ಮ ನೀವು ಯಾರೋ ಗೊತ್ತಿಲ್ಲ, ನಾನು ನೋಡಿಲ್ಲ, ಬಟ್ ಹೇಳ್ತೀನಿ ಕೇಳಿ. ಮನೆಗಳಲ್ಲಿ ಚಾನೆಲ್ ಚೇಂಜ್ ಮಾಡೋಕ್ಕೆ ಹೆಂಡ್ತಿ ಬಿಡಲ್ಲ. ನಿಮ್ಮ ಗಂಡಿರು ಕೆಲಸ ಬದುಕೆಲ್ಲ ಚೇಂಜ್ ಮಾಡಿದ್ರು, ನೀವು ಆ ಸಹನೆಯಿಂದ ಅವ್ರು ಪ್ರೋತ್ಸಾಹ ನೀಡಿದ್ದೀರಿ, ಅದಕ್ಕೆ ಮೊದಲು ನಿಮಗೆ ಚಪ್ಪಾಳೆ ಬೀಳಬೇಕು. ಇವ್ರುಗಳಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಎಲ್ರಿಗೂ ಮಾತ್ರೆ ಕೊಟ್ಕೊಂಡು ಸುಂದರವಾದ ಬದುಕು ಮಾಡ್ತಿದ್ರು. ಸಿನಿಮಾಗೆ ಬಂದು ಇವರೇ ಮಾತ್ರೆ ನುಂಗಂಗೆ ಆಗೋಯ್ತು, ನಿದ್ದೆ ಬರ್ತಿಲ್ಲ, ಲೋ BP. ಬಿಕಾಸ್ ತುಂಬ ಹೊಸಬ್ರು ಇವರು, ನಾನು ನೋಡಿದ್ದೀನಿ, ಅವ್ರ ಜೊತೆ ನಿಂತು ಕೆಲಸ ಮಾಡಿದ್ದೀನಿ. ತುಂಬ ಡಿಸಿಪ್ಲಿನ್ ಟೀಮ್ ಇದು. ನೋಡಿ ಇವರೇ ಹೇಳ್ದಂಗೆ ಅದೇನೋ ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಮಾಡಿಸೋರಂತೆ, ನಾನೇ ನನ್ನ ಜೀವನದಲ್ಲಿ ಮಾಡಿಸಿಲ್ಲ. ದಿನ ಬೆಳಗ್ಗೆ ಫೈಟು, ನಿನ್ನೆ ರಾತ್ರಿ ಒಬ್ರು ಹೊಡೆದವ್ರೆ ಉಸಿರಾಡೋಕ್ಕಾಗ್ತಿಲ್ಲ, ಈ ಥರದ್ದಿದೆ. ನಾನು ಒಂದಿನ ಅದ್ರ ಯೋಚನೆನೂ ಮಾಡಿಲ್ಲ, ನಿಮ್ಗೆ ಅಷ್ಟು ಕಾಳಜಿ ಇದೆ. ಆ ಥರದ್ದು ಒಂದು ಟೀಮು.
ಈ ಥರದ್ದು ಒಂದು ಟೀಮು. ಇಲ್ಲಿ ಇವ್ರಿಗೆ ಏನು ಸಮಸ್ಯೆ ಆಗಿತ್ತು ಅಂದರೆ ಅಲ್ಲಿ ನಮ್ಮವ್ರಿಗೂ ನಮ್ಮವ್ರಲ್ಲಿ ಏನು ಗೊತ್ತಾ, ಒಳ್ಳೆಯವರು ಅಂತಿದ್ದಂಗೆ ಅದು ಒಂಥರ ಆಗ್ಬಿಡುತ್ತೆ. ಈ ಮಣ್ಣುಳಗಳೆಲ್ಲ ಎಡೆ ಇಟ್ಬಿಡ್ತವೆ ಸೆಟ್ಟಲ್ಲಿ. ಸುಮ್ಮನೆ ಮಣ್ಣುಳಗಳು ಹೊಸಬ್ರು ಅಂತಿದ್ದಂಗೆ ಎಡೆ ಎತ್ತಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತು, ಬುಸ್ ಅಂತ. ಇವರು ಸಾರು ಆವಂತ ಯಾವಾಗ ಮಣ್ಣುಳ ತುಳಿರಯ್ಯ ಅಂತ. ಆ ಥರದ ಪರಿಸ್ಥಿತಿಲಿ ಪಾಪ ಕೆಲಸ ಮಾಡಿದ್ರು. ನಾನು ನೋಡಿದ್ದೀನಿ ಸರ್ ನಿಮ್ಗಳ ಕಷ್ಟ ಇದೆಲ್ಲ. ಮೇಯ್ನು ಅದೇ ಆ ಮನೆಯವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾರು ಅಂತ ಅಂದ್ರೆ ಯೋಚನೆ ಮಾಡಬೇಡಿ, ಬಿಕಾಸ್ ಏನೋ ನೆಮ್ಮದಿಯಾಗಿ ಮಾಡ್ಕೊಂಡಿದ್ರು ನಮ್ಮ ಮಕ್ಕಳು, ಇದು ಬೇಕಿತ್ತ ಅಂತ. ಅದು ಫಸ್ಟ್ ಹಂಗೆ ಅನ್ಸೋದು. ನಾನು ಬದುಕಲ್ಲಿ ತುಂಬ ಮೇಲೆ ಕೆಳಗೆ ಸೋಲು ಗೆಲುವು ಬೇಜಾನ್ ಎಡವಟ್ಗಳು ಮಾಡ್ಕೊಂಡಿದ್ದೀನಿ. ಆಗ ಹಂಗೆ ಹೇಳೋದು, ಈ ಸಂಬಂಧಿಕರೆಲ್ಲ ಅವ್ರು ಇರೋದೇ ಅದಕ್ಕೆ. ಅವ್ರು ಹೇಳ್ತಾ ಇರಬೇಕು ಹಂಗೆ, ಇವ್ರಿಗೆ ಇವೆಲ್ಲ ಬೇಕಿತ್ತ ಅಂತ ಫಸ್ಟ್ ಅಂತಾರೆ. ಸೂಪರಾಗಿ ಆಗ್ಬಿಡಿ. ಆಮೇಲೆ ನಮ್ಗೆ ಗೊತ್ತಿತ್ತು ಅವ್ನು ಸೋಲು ಒಪ್ಕೊಳ್ಳಲ್ಲ, ಅವನೊಳಗೊಂದು ಹಠ ಇತ್ತು, ನಮ್ಗೆ ಅದು ಕಾಣ್ತಿತ್ತು ಅಂತ. ಹಂಗೆ ಇನ್ನು ಸ್ವಲ್ಪ ದಿನದಲ್ಲಿ ನಿಮಗೆಲ್ಲ ಒಳ್ಳೇದಾಗುತ್ತೆ ಸರ್. ಸೊ ತುಂಬ ಆರಾಮಾಗಿ ಕೆಲಸಗಳು ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ನಾನು ಮಾಡಿದಿರೋಂಥದ್ದು ಒಂದು ಪಾತ್ರ ಕೊಟ್ಟಿದ್ದೀರಿ ಸುರೇಶ್ ಸರ್. ಗೊತ್ತಿಲ್ಲ ಅದು ಹೆಂಗೆ ಮಾಡಿದ್ದೀನೋ, ಅದು ನಿಮ್ಮದು ಕೊಡಗು ಭಾಷೆ. ನಾನು ಫಸ್ಟ್ ಟೈಮ್ ಕೇಳಿದ್ದು. ಒಂದು ನಿಮಿಷ ಸರಿ ಅಣ್ಣ, ನಿಮ್ಮ ಫ್ಲೋ ಕಟ್ ಮಾಡ್ತಾ ಇದ್ದೀನಿ. ಕಾಕ್ರೋಚ್ ಸುದೀಣ್ಣನ ಬಗ್ಗೆ ಹೇಳಬೇಕಾಗಿತ್ತು, ಅದೇ ಮಾಡೋಕ್ಕಾಗ್ದು. ಐ ಮೀನ್ ಇದುವರೆಗೂ ಮಾಡದಿರೋ ರೋಲ್ ಮಾಡಿದ್ದಾರೆ ಅಂತ. ಆ್ಯಂಡ್ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಐ ಥಿಂಕ್ ನಮ್ಮ ಸಿನಿಮಾದಲ್ಲಿ ಅವರು 3.5 minutes ವಿತೌಟ್ ಕಟ್, ಅಂದರೆ ಸಿಂಗಲ್ ಟೇಕಲ್ಲಿ ಒಂದು ಸೀನ್ ಮಾಡಿದ್ದಾರೆ. ಆ್ಯಂಡ್ ಅವ್ರಿಗೆ ಕತೆ ಹೇಳುವಾಗ ನೀವು ಅದೆಲ್ಲ ಹೇಳ್ಬೇಡಿ ಸರ್, ನೀವು ಬೆಳಿಗ್ಗೆ ಬಂದಂಗೆ ನನಗೆ ಹೇಳಿ ಸೆಟ್ಟಿಗೆ ಬಂದಂಗೆ ಅಂತ. ನನಗೆ ಭಯ ಇತ್ತು, 3.5 minutes ಮಾಡ್ತಾರೆ ಅವರು ಸಿಂಗಲ್ ಟೇಕಲ್ಲಿ ಅಂತ. ಒಂದೇ ಸತಿ ಹೇಳಿದ್ದು ಸರ್ ಮಾಡೋಣ ಅಂತಂದ್ರು, ನನಗಾಗಲೂ ಭಯ ಇತ್ತು. ದೆನ್ ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ಸಿಂಗಲ್ ಟೇಕಲ್ಲಿ ಎಸ್ ಡನ್ ಇಟ್. ಆ್ಯಂಡ್ ವಿತೌಟ್ ಕಟ್ ಅದನ್ನ ನೀವು ಸಿನಿಮಾ ನೋಡೋಕ್ಕೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅದನ್ನು ಮಾಡಿದ್ದಕ್ಕೆ. ಆ ಸೀನ್ ಮಾತ್ರ ಒಂದು ಫುಲ್ ಮೀಲ್ಸ್ ಇದ್ದಂಗೆ ಇರುತ್ತೆ. ದಯವಿಟ್ಟು ಅದು ಎಂಜಾಯ್ ಮಾಡಿ, ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಬೇಡಿ ಅದನ್ನು. ಎಸ್, ಥ್ಯಾಂಕ್ ಯು ಸರ್. ಅಂದರೆ ಗೊತ್ತಿಲ್ಲ ನನಗೆ, ನಾನು ಯಾವಾಗಲೂ ಒಂದೇ ಹೇಳೋದು, ನಾನು ಸುಮ್ಮನೆ ಖಾಲಿ ಬಾಟ್ಲ ಥರ ಹೋಗ್ತೀನಿ, ಏನು ಬೇಕೋ ಅದನ್ನು ತುಂಬೋದು ನೀವು ಅಂತ. ಆಗಲೇ ಶೌರ್ಯ ಸರ್ ಹೇಳ್ದಂಗೆ ಅದೇನೋ ರಸ ಸಾಂಬಾರು ಸೇರುವ ಬಗ್ಗೆ ಎಲ್ಲ ಹೇಳಿದ್ರು. ನನಗೆ ಈ ರಸ ಸೇರುವ ಸಾಂಬಾರೆಲ್ಲ ಗೊತ್ತಿಲ್ಲ. ಡೈರೆಕ್ಟ್ ಏನು ಹೇಳ್ತಾರೆ, ಅವ್ರು ಏನು ಬಯಸ್ತಿದ್ದಾರೆ ಅಂತ ಮಾತ್ರ ಗೊತ್ತಿರುತ್ತೆ. ತಪ್ಪಿದ್ರೆ ಕ್ಷಮಿಸಿ, ನನಗೆ ಗೊತ್ತಿಲ್ಲ ಅದೆಲ್ಲ ಇವರು ಹೇಳಿದ್ದೆಲ್ಲ. ಡೈರೆಕ್ಟ್ರು ನೋಡ್ತೀನಿ, ಅವರು ಹೇಳುವಾಗ ಗೊತ್ತಾಗುತ್ತೆ ನನಗೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಏನು ಹೇಳ್ತಿದ್ದಾರೆ ಅಂತ. ಬಟ್ ನನಗೆ ಆ ಕೊಡಗು ಭಾಷೆ ಫಸ್ಟ್ ಟೈಮ್ ಕೇಳಿದ್ದು ಮತ್ತು ಮಾಡಿದ್ದು. ಬಟ್ ನಾನು ಅವ್ರಿಗೆ ಅದನ್ನೇ ಹೇಳಿದೆ. ಅವರೆಲ್ಲ ರಾತ್ರಿ ಬೆಳಗ್ಗೆ ಟೆನ್ಷನ್, ರಾತ್ರಿ 2:30 ಬಂದಿದ್ರು ನನ್ನ ರೂಮ್ಗೆ. ಅಣ್ಣ ನೀನು ಹೋಗಿ ಮಲ್ಕೋ, ನನಗೂ ಮಲ್ಗಕ್ಕೆ ಬಿಡು, ಬೆಳಗ್ಗೆ ಬರ್ತೀನಿ. ಮಾಡಿಲ್ಲ ಅಂದರೆ ಅವಾಗ ಸಂಬಳ ಕಟ್ ಮಾಡ್ಕೊಬಿಡಿ ನಂದು ಅಂತ ಅವತ್ತಿಂದು. ಒಂದೇ ಶಾರ್ಟು, ಮೇ ಬಿ ಫಸ್ಟ್ ಟೇಕ್ ಒಂದೇ ಶಾರ್ಟ್. ಅದು ಒಂದ್ಸರಿ ನೋಡಿದ್ದೆ, ಮಾಡ್ತೀನಿ ಬಿಡಿ ಸರ್ ಅಂತ. ಖುಷಿ ಆಯಿತು. ಅದು ಇಡೀ ಸೆಟ್ ಚಪ್ಪಾಳೆ ಹೊಡೆದ್ರು ಅವತ್ತು. ಥ್ಯಾಂಕ್ ಯು, ಇಡೀ ಟೀಮಿಗೆ ಥ್ಯಾಂಕ್ ಯು. ಆ್ಯಂಡ್ ಪ್ರಸನ್ನ ಸರ್, ಸತ್ಯ ಸರ್, ಥ್ಯಾಂಕ್ ಯು. ನೀವೆಲ್ಲ ಯಾವುದೋ ಫೀಲ್ಡ್ನವರು, ಇದನ್ನು ನಂಬ್ಕೊಂಬಂದಿದ್ದೀರಿ. ನಿಮ್ಗೆ ಖಂಡಿತ ಒಳ್ಳೇದಾಗುತ್ತೆ. ಅಂದರೆ ಅವ್ರ ಪಾಪ ಹೇಳ್ಕೊಳಕ್ಕಾಗದಿರೋಷ್ಟು ಕಷ್ಟ ಅನುಭವಿಸಿದ್ದಾರೆ ಇದರಲ್ಲಿ, ನನಗೆ ಗೊತ್ತು. ಸಿಕ್ಕಾಪಟ್ಟೆ ಅನುಭವಿಸಿದ್ದಾರೆ. ಪರವಾಗಿಲ್ಲ, ಈ ಸಿನಿಮಾ ಗೆದ್ಮೇಲೆ ನಾನೇ ಒಂದಷ್ಟು ಹೇಳ್ಕೊಟ್ಟಿದ್ದೀನಿ, ನೆಕ್ಸ್ಟ್ ನೀವು ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ. ನನ್ನಿಂದ ತೊಂದರೆ ಆಗಿಲ್ಲ ಅನ್ಸುತ್ತೆ ಅವತ್ತು. ಥ್ಯಾಂಕ್ ಯು. ಸೂಪರ್. ಸಿಂಹಿಣಿಯರನ್ನು ಕೂಡ ನೆನಪಿಸ್ಕೊಂಡಿದ್ದಕ್ಕೆ ಮೊದಲಿಗೆ ಧನ್ಯವಾದಗಳು. ಅದೇ ಹೌದು. ಅಂದರೆ ಅಲೆಕ್ಸ್ ಚಟ್ವಾ ಅಂತ ಒಂದು ಕ್ಯಾರೆಕ್ಟರ್ ಅಣ್ಣ ಇದರಲ್ಲಿ. ನಾನು ಅದಕ್ಕೆ ಹೇಳಿದೆ, ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿರೋದಿತ್ತು, ಒಂದು ಮಗ್ಚಿ ತಿರುಗಿಸಿ ಹಾಕಿದ್ದೆ. ಅದು ಬ್ಯೂಟಿಫುಲ್ ಆಗಿತ್ತು. ಹಾಕ್ಬಿಡಿ ಸಾರ್, ಅದು ಬೇರೆ ಥರ ವರ್ಕ್ ಆಗುತ್ತೆ ಅಂತ. ಏನೋ ಬೇಡ ಥಿಯೇಟ್ರಲ್ಲಿ ಇರಲಿ ಅಂತ ಅಂದರು. ಚೆನ್ನಾಗಿದೆ ಅಣ್ಣ, ಚೆನ್ನಾಗಿ ಮಾಡಿಸಿದ್ದಾರೆ. ಥ್ಯಾಂಕ್ ಯು. ಓಕೆ, ನಮ್ಮ ಮಿಲ್ಕಿ ಇದ್ದಾರೆ ಸ್ಟೇಜ್ನಲ್ಲಿ. DOP ಮಯ್ಯಪ್ಪ ಭಾಸ್ಕರ್. ಮಿಲ್ಕಿ ಒನ್ ಆಫ್ ದ ಸ್ಟ್ರಾಂಗ್ ಪಿಲ್ಲರ್ ಅಂತ ಹೇಳ್ಬೋದು, ನಮ್ಮ ಸಿನಿಮಾದ ಕಣ್ಣು. ಏನು ಹೇಳ್ತಾರೆ ಕೇಳೋಣ. ನಮಸ್ತೆ. ನನಗೆ ಹೇಳೋವಂಥದ್ದು ಏನೂ ಇಲ್ಲ. ಲಾಸ್ಟ್ ಟೈಮು ಹೇಳಿದೆ, ನೀವು ನನ್ನ ಕ್ವೆಶನ್ ಕೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ. ನನ್ನ ಹೆಸರು ಮೇಯಪ್ಪ ಭಾಸ್ಕರ್. ಎಸ್, ಅದು ಅವರನ್ನೆಲ್ಲರೂ ಮಿಲ್ಕಿ ಅಂತಾನೆ ಕರೆಯೋದಂತೆ. ಓಹೋ, ಹಾಲಿನಂತ ಮನಸ್ಸುಳ್ಳವರು. ಕೇಳಿದ್ರೆ ಐ ಕ್ಯಾನ್ ಆನ್ಸರ್. ಸರ್, ಎಕ್ಸ್ಪೀರಿಯನ್ಸ್ ಸರ್, ಸೊ 35 days ಶೂಟ್ ಮಾಡಿದ್ದೀವಿ ಕೂರ್ಗಲ್ಲಿ. ಪ್ಲಸ್ ಆಲ್ಮೋಸ್ಟ್ 2 months ನಾವು ಅಲ್ಲೇ, 2.5 months ಅಲ್ಲೇ ಇದ್ವಿ. ಸೊ 70 to 80% ಆಫ್ ದ ಸಿನಿಮಾ ನಾವು ಮಳೆ ಮತ್ತು ಕೆಸರು, ಕೊಚ್ಚೆ ಇಂಥ ಜಾಗದಲ್ಲಿ ಶೂಟ್ ಮಾಡಿದ್ದೀವಿ. ಸರ್ಪ್ರೈಸ್ ಎಲಿಮೆಂಟ್ಸ್ ಇದೆ ಲೊಕೇಶನ್ಗಳು. ನೀವು ಸಿನಿಮಾ ನೋಡಿದ್ರೆ ಹೇಳ್ಬೋದಾ ಸರ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಎಲ್ಲಿ ಮಾಡಿದ್ವಿ ಅಂತ?
ಎಸ್. ಸೊ ಲೊಕೇಶನ್ಸ್, ಬ್ಯೂಟಿಫುಲ್ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ವಿ. ಆ್ಯಂಡ್ ಕೂರ್ಗ್ ಈ ಥರನೂ ತೋರಿಸ್ಬೋದಾ ಅನ್ನೋ ಒಂದು ಆಸ್ಪೆಕ್ಟಲ್ಲಿ ತೊಗೊಂಡೋಗಿದ್ದೀವಿ ನಾವು. ಸೊ ಕೂರ್ಗ್ ಅಂದರೆ ಬ್ಯೂಟಿ ಈ ಥರ ಇರುತ್ತೆ. ಸೊ ನಾವು ತೋರಿಸಿರೋದು ಆಲ್ ಕ್ರೆಡಿಟ್ಸ್ ಟು ಅವರ್ ಡಿರೆಕ್ಟರ್. ಅದನ್ನು ಪ್ರಾಪರಾಗಿ ಚಾನಲೈಸ್ ಮಾಡಿ ದೇ ಹ್ಯಾವ್ ಟೇಕನ್ ಇಟ್ ಆ್ಯಂಡ್ ಐ ವಾಸ್ ಏಬಲ್ ಟು ಸಪೋರ್ಟ್ ಹಿಮ್. ಐ ಡೋಂಟ್ ನೋ ಕಂಪ್ಲೀಟ್, ಬಟ್ ಐ ಹ್ಯಾವ್ ಸಪೋರ್ಟೆಡ್ ಮೈ ಬೆಸ್ಟ್. ಪ್ರೀವಿಯಸ್ ಆಗಿ ನಾನು ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಮಾಡ್ತಿದ್ದೆ. ದಿಸ್ ಇಸ್ ಮೈ ಡೆಬ್ಯೂ ಮೂವಿ. ಎಸ್. ಥ್ಯಾಂಕ್ ಯು. ಇನ್ನು ಹೀರೋಯಿನ್ ಪ್ರಿಯಾಂಕಾ ಮಾಲಲಿ, ಕಂಡುಹಿಡಿ ನೋಡೋಣ ಕಬಂದ ಸಿನಿಮಾ ನಂತರ 3ನೇ ಸಿನಿಮಾ ನಿಮ್ಮದು, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ಪೊನ್ನೆ ಅಂತ ನನ್ನ ಪಾತ್ರದ ಹೆಸರು. ಈ ಪಾತ್ರ ಅಂದರೆ ನಂಗೆ ತುಂಬ ಇಷ್ಟ. ನಾನೇನು ಹೇಳೋದಿಲ್ಲ ಪಾತ್ರ ಬಗ್ಗೆ, ತುಂಬ ಸತಿ ಅದನ್ನೇ ಹೇಳ್ತಾ ಇದ್ದೀನಿ. ಪೊನ್ನೆ ಅನ್ನೋ ಪಾತ್ರ ನನಗೆ ತುಂಬ ಹಿಡಿಸಿ, ನಾನು ತುಂಬ ಹಾರ್ಡ್ ವರ್ಕ್ ಅಂತಾನೆ ಅನಿಸ್ಲಿಲ್ಲ. ಬೆಟ್ಟ ಗುಡ್ಡ ಹತ್ತಕ್ಕೆ ಹೇಳಿದ್ರು ಬಿಸಿಲಲ್ಲಿ. ಬಟ್ ಅದು ಬಿಟ್ಟರೆ ನನಗೆ ಪಾತ್ರನ ಅಭಿನಯಿಸೋಕ್ಕೆ ತುಂಬ ನಾನು ಇಷ್ಟಪಟ್ಟು ಮಾಡಿರೋಂಥ ಪಾತ್ರ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ಇನ್ನು ಬಹಳ ವಿಶೇಷವಾಗಿ ಕಾಣಿಸ್ತಾರೆ ವೇದಿಕೆಯಲ್ಲಿ ಒಬ್ರು. ನಾನು ಕೇಳಿದೆ ಇವ್ರು ಯಾರು ಅಂತ, ಯಾಕೋ ಡಿಫ್ರೆಂಟ್ ಅಟೈರ್ ಅಂತ. ಅವ್ರು ಹೇಳಿದ್ರು ಅವ್ರ ಹೆಸರು ಧನುದೇವಯ್ಯ ಅಂತ. ಅವರು ಮಡಿಕೇರಿಯ ಜನಪದ ಗಾಯಕರು ಅಂತ ಹೇಳಿದ್ರು. ಮಡಿಕೇರಿ ಶೂಟಿಂಗ್ ಬಗ್ಗೆ ನಾವೇನು ಇವತ್ತು ಮಾತಾಡ್ತಾ ಇದೀವಿ ಅದು ಕಂಪ್ಲೀಟ್ ಆಗಿ ನಮಗೆ ತುಂಬಾ ಸಹಕಾರ ನೀಡಿರೋಂಥವ್ರು. ಮತ್ತು ಇದು ಡೋಲ್ ನುಡಿಸೋರು ಅಂತ ಏನು ಒಂದು ಕತೆ ಅದ್ರ ಸುತ್ತುತ್ತೆ ಅಂತ ಕೂಡ ಹೇಳಿದ, ಅದಕ್ಕೂ ಬಹಳ ಸಹಕರಿಸಿರೋಂಥವ್ರು. ಸೊ ಧನುದೇವಯ್ಯ ಸರ್, ದಯಮಾಡಿ ತಿಳಿಸಿ ಸಿನಿಮಾ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು? ನಮಸ್ತೆ ಎಲ್ಲರಿಗೂ. ಮಾತಾಡ್ಲಿಕ್ಕೆ ಏನಿಲ್ಲ ನಂದು. ಅವ್ರು ಬಂದ್ರು, ನಮ್ಮ ಫ್ರೆಂಡ್ಸು ಸಿನಿಮಾ ಮಾಡೋಣ ಅಂತ ಹೇಳಿದ್ರು, ನನಗೆ ಪ್ರೋತ್ಸಾಹ ಬೇಕು ಅಂತ ಹೇಳಿದ್ರು. ನನ್ನಿಂದ ಏನಾಗುತ್ತೆ ಅವ್ರಿಗೆ ಮಾಡಿಕೊಟ್ಟೆ. ಈಗ ಈ ಇಲ್ಲಿಗೆ ಬಂದು ತಲುಪಿದೆ. ಇನ್ನು ಸಿನಿಮಾ ಇನ್ನು ಮುಂದಕ್ಕೆ ಚೆನ್ನಾಗಾಗಲಿ ಅಂತ ಪ್ರಾರ್ಥಿಸ್ತೀನಿ ಅಷ್ಟೇ. ಥ್ಯಾಂಕ್ ಯು. ಏನಾದ್ರೂ ಆಗಲಿ, ಒಟ್ಟು ಫ್ರೆಂಡ್ಸ್ ತಮ್ಮಂದರು. ಥ್ಯಾಂಕ್ ಯು. ಅಂತ ಏನಿಲ್ಲ ಸರ್, ಒಂದು ಅಳಿಲು ಸೇವೆ ಅಷ್ಟೇ ಸರ್. ಅಡಿಷನ್ ನನ್ನ ಮನೇಲಿ ಮಾಡಿದ್ದು. ಈಗ ಅವ್ರು ಕೇಳಿದಕ್ಕೆ ನಾನು ಪ್ರಶ್ನೆ ಕೇಳಿದ್ರೆ ಆನ್ಸರ್ ಮಾಡ್ಬೇಕಲ್ಲ. ಅದೇ ಸರ್, ಅವ್ರಿಗೆ ಏನೇನು ಅನುಕೂಲ ಬೇಕಾದ್ರೆ ಮಾಡ್ಕೊಟ್ಟಿದ್ದೀನಿ. ನನ್ನ ಕೈಯಲ್ಲಿ ಆಗೋದು. ಸ್ಪೆಷಾಲಿಟಿ ಏನಂತ ಹೇಳಿ ಸರ್ ನಾನು ಇವತ್ತೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ವಾ, ಅದಕ್ಕೆ ಓಂಕಾರ ಹಾಕಿದೆ ದೇವಯ್ಯಣ್ಣ. ಈ ಸಿನಿಮಾ ಮಾಡಕ್ ಮುಂಚೆ ಒಂದು ಸಣ್ಣ ಕ್ಯಾಮ್ರಾದಲ್ಲಿ ವಿತೌಟ್ ಲೈಟ್ ಒಂದು ಸಣ್ಣ ಟೀಸರ್ ಮಾಡೋಣ ಅಂತ ಹೋದ್ವಿ. ಅಂದ್ರೆ ಅದ್ರದ್ದು ಟ್ರೈಲರ್ ಶೂಟ್ ಮಾಡ್ಕೊಂಡು ಬಂದಿದ್ವಿ. ಅದಾದ್ಮೇಲೆ ತೋರಿಸಿದ್ಮೇಲೆ ನಮ್ಮ ಸತ್ಯ ಸರ್ ಇವರೆಲ್ಲ ಮುಂದೆ ಬಂದು ನಮಗೆ ಪ್ರೊಡ್ಯೂಸ್ ಮಾಡಕ್ಕೆ ಮುಂದೆ ಬಂದಿದ್ದು. ಅದನ್ನ ಶೂಟ್ ಮಾಡುವಾಗ ಎಲ್ಲಾ ರೀತಿ ಸಹಕಾರ ಮಾಡಿದ್ದು ದೇವಯ್ಯಣ್ಣ. ಅದಾದ್ಮೇಲೆ ಈಗ ಕೊನೆ ಹಂತದಲ್ಲಿದ್ದೀವಿ ನಾವು. ನಮಗೆ AS22 ಪ್ರೊಡಕ್ಷನ್ಸ್ ಯಾರು ಬರ್ತಾ ಇದಾರಲ್ವ, ಅದಕ್ಕೂ ದೇವಯ್ಯಣ್ಣನ ಮೂಲಕನೇ ಕಾರಣ. ಅವ್ರು ಕರ್ಕೊಂಡು ಬಂದು ಅವ್ರಿಗೆ ಸಿನಿಮಾ ತೋರಿಸಿದ್ರು. ಸಿನಿಮಾ ತೋರಿಸಿದ್ಮೇಲೆ ಅವ್ರಿಗೆ ತುಂಬಾ ಭರವಸೆ ಬಂತು. AS22 ಪ್ರೊಡಕ್ಷನ್ ಪವಿಂದ್ರ ಮುತ್ತಪ್ಪಣ್ಣಂಗೆ ಅವ್ರು ನಮ್ಗೆ ನಿಂತ್ಕೊಂಡು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬಂದ್ರು. ಸೊ ದೇವಯ್ಯಣ್ಣ ಇಲ್ಲದೆ ಇದ್ದಿದ್ರೆ ಐ ಥಿಂಕ್ ಶುರುನೂ ಆಗ್ತಿರ್ಲಿಲ್ಲ, ಮುಕ್ತಾಯನೂ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ನನಗೆ. ಥ್ಯಾಂಕ್ ಯು ಸೊ ಮಚ್. ಎಷ್ಟು ಸಿಂಪಲ್ ಆಗಿ ನಾನು ಏನು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ, ಎಲ್ಲದಕ್ಕೂ ಜೊತೆ ನಿಂತಿರೋರು. ಇನ್ಸ್ಟ್ರೂಮೆಂಟ್ಸ್ ಅದು ಸ್ಪೆಷಲಿ. ಅಂಡ್ ಏನ್ ಹೇಳಕ್ಕಾಗುತ್ತೆ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಫಸ್ಟ್ ಆಫ್ ಆಲ್ ಸರ್, ನಾನು ನನ್ನ ಬಗ್ಗೆ ಒಂದು ಹೇಳ್ಬಿಡ್ಲಾ. ನಾನು 1981 or 82 ಅಲ್ಲಿ ಅಂಬರೀಷ್ ಜೊತೆ ಒಂದು ಫಿಲಿಮ್ ಅಲ್ಲಿ ಸಣ್ಣ ಪಾರ್ಟ್ ಮಾಡಿದೆ. ಅಲ್ಲಿಂದ ಕೃಷ್ಣ ನೀ ಲೇಟ್ ಆಗಿ ಬರೋ ಅಂತೇಳ ರಮೇಶ್ ಅರವಿಂದ್ ಅಂಡ್ ನಿಧಿ ಸುಬ್ಬಯ್ಯ, ನೀತು ಅಂಡ್ ಮೋಹನ್ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್. ಅದರಲ್ಲಿ ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಒಂದು ಪುಟ್ಟ ರೋಲ್ ಮಾಡಿದ್ದೀನಿ ಸರ್. ತುಂಬ ಒಂದು ಸಣ್ಣ ವಯಸ್ಸಿಂದ ಒಂದು ಮನಸ್ಸಲ್ಲಿ ತುಂಬ ಒಂದು ಗುರಿ ಇತ್ತು. ಕನ್ನಡ ಫಿಲಿಮ್ ಲ್ಯಾಂಡಲ್ಲಿ ಒಂದು ಒಳ್ಳೆ ವಿಲನ್ ಮಾಡಬೇಕು ಅಂತೇಳಿ ಚಾನ್ಸ್ ಸಿಗಲಿಲ್ಲ. ಆ್ಯಂಡ್ AT ರಘು ಇಸ್ ಮೈ
ಚಿಕ್ಕಪ್ಪ, ಕಸನ್ ಚಿಕ್ಕಪ್ಪ. ಎಸ್, ಆಪಾಡಲ್ಲ 80 ರಘು. ನನ್ನ ತಂದೆ ಕಸನ್ ಬ್ರದರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸಾಲಿಡ್ ಸ್ಟ್ರೆಂತ್ ಆಗಿ ನಮ್ಮ ಜೊತೆ ನಿಂತಿದ್ದಕ್ಕೆ ಅಂತ ಹೇಳ್ತಾ, ಈಗ ಇವ್ರು ಬಂದಿಲ್ಲ ಲಾಸ್ಟ್ ಆದ್ರೂ ಲೇಟೆಸ್ಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಿರೋಂಥವ್ರು, ಒಂದು ದೊಡ್ಡ ಆನೆ ಬಲ ಬಂದಂತಾಗಿದೆ ACE 22 ಪ್ರೊಡಕ್ಷನ್ಸ್ನ ನಮ್ಮ ಪವೀಂದ್ರ ಮುತ್ತಪ್ಪಾರವರು ಬಹಳ ಇಂಪ್ರೆಸ್ ಆಗಿ ನಮ್ಮ ಜೊತೆ ಕೈ ಜೋಡಿಸಿರುವಂಥದ್ದು. ಸೊ ಲೆಟ್ಸ್ ಲಿಸನ್ ವಾಟ್ ಹಿ ಸೇಸ್. ಓವರ್ ಟು ಯು. ಇಲ್ಲಿ ನಡೆದಿರುವಂಥ ಗಣ್ಯರೇ, ಮಾಧ್ಯಮ ಮಿತ್ರರೇ, ಆಲ್ ಫ್ರೆಂಡ್ಸ್, ಥ್ಯಾಂಕ್ ಯು. ಆ್ಯಕ್ಚುಲಿ ಇದು ಈ ಅಮೇಝಿಂಗ್ ಟೀಮ್ ಜೊತೆ ನಾನು ಪಾರ್ಟ್ ಆಗಿರಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಮುಖ್ಯ ಕಾರಣ ನಮ್ಮ ಧನು ನಾವರು. ನಾನು ಅಣ್ಣ ಅಂತ ಕರಿತೀನಿ. ನಾನು ಬೇಸಿಕಲಿ ಫ್ರಮ್ ಕೂರ್ಗ್, ಪವೀಂದ್ರ ಮುತ್ತಪ್ಪ ಕೂಪದಿರ ಅಂತ. ನನ್ನ ಹೆಸ್ರಿಗೂ ಇದಕ್ಕೂ ಟೈಟ್ಲಿಗೇನು ಇದಿಲ್ಲ. ಇವರು ಹೇಳ್ತಾ ಇದ್ರು, ನಾನೊಂದು ಮೂವಿ ಮಾಡಿದ್ದೀನಿ, ಒಂದು ರೋಲ್ ಮಾಡಿದ್ದೀನಿ, ಒಂದು ಚೆನ್ನಾಗಿರೋ ಟೀಮ್ ಇದೆ, ಮೀಟ್ ಮಾಡೋಣ ಅಂತ. L2 ಮುತ್ತ ಅಂದಾಗ ನನಗೆ ಏನಪ್ಪ ಇದು ನನಗೇನು ಗೊತ್ತಾಗಲಿಲ್ಲ. ಒಂದು 2-3 ಸತಿ ಹೇಳಿದ್ಮೇಲೆ ನಾನು ಈ ಟೀಮ್ನ ಫಸ್ಟ್ ಮೀಟ್ ಮಾಡಿದೆ. ನಾನು ಫಸ್ಟ್ ಮೀಟ್ ಮಾಡಿದಾಗ ಸೂರ್ಯ, ಆಮೇಲೆ ನಮ್ಮ ಶೌರ್ಯ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಇದ್ದರು, ಪ್ರಸನ್ನ ಅವರು, ಸಾಹೇಬರು, ಸತ್ಯ ಸರ್ ಔಟ್ ಆಫ್ ಕಂಟ್ರಿ ಇದ್ದರು. ಹೋಗಿ ಜಸ್ಟ್ ಒಂದು ನೋಡಿ, ಒಂದು ಟೀಸರ್ ಟ್ರೈಲರ್ ನೋಡಿ ಆ್ಯಸ್ ಎ ಆಡಿಯನ್ಸ್ ನೋಡಿದ್ದು. ನಾನು ಮೂವಿ ನೋಡಬೇಕು ಅಂದೆ. ದೇ ಶೋಡ್ ಮೈ ಮೂವಿ. ಇಟ್ ವಾಸ್ ಜಸ್ಟ್ ಲೈಕ್ ಸ್ಟಂಡ್. ನಿಜವಾಗ್ಲೂ ಹೇಳ್ತೀನಿ, ಆ್ಯಸ್ ಎ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಹೇಳಿದೆ, ಸ್ಟನ್ ಆಗೋಯ್ತು ನನಗೆ. ಏನು ಹೊಸೊಬ್ರು, ನಿಜವಾಗ್ಲೂ ನೀವು ಹೊಸೊಬ್ರ ಈ ಥರ ಮಾಡಿದ್ದೀರಲ್ಲ ಅಂತ. ಸೊ ನನಗೆ ಅದು ಅವತ್ತಿನ ದಿನ ಫುಲ್ ಅದು ಮೈಂಡಲ್ಲಿ L2 ಮುತ್ತನೇ ಇತ್ತು. ಸೊ ಬಟ್ ಹೆಂಗೆ ಇದು ಏನು ಅಂತ ಅಂದ್ಕೊಂಡು ನೆಕ್ಸ್ಟ್ ನಮ್ಮ ಒಬ್ಬರು ಚಿತ್ರ ಇದರಲ್ಲಿ ನಮ್ಮ ಸಾಹೇಬ್ರಿಗೆ ಗೊತ್ತೊಬ್ಬರು, ನಮ್ಮ ಕುಮಾರ್ ಅಂತ ಒಬ್ರು ಇದ್ದಾರೆ, ಅವ್ರ ಮೂವಿಗೆ ಅವರು ಕ್ರಿಟಿಕ್ಕು, ಭದ್ರಾವತಿ ಕುಮಾರ್ ಅಂತ. ಕ್ರಿಟಿಕ್ಕು ಕಿರಿಕು ಎಲ್ಲ ಅವರೇ. ಸೊ ಈಸ್ ಮೈ ಕ್ಲೋಸ್ ಫ್ರೆಂಡ್, ತುಂಬ ಆತ್ಮೀಯರು. ಅವ್ರಿಗೆ ಹೇಳಿದೆ, ಸರ್ ಈ ಥರ ಒಂದು ಹೊಸ ಟೀಮ್ ಮಾಡಿದ್ದಾರೆ ಸರ್, ತುಂಬ ಚೆನ್ನಾಗಿದೆ. ಹೋಗಪ್ಪ ನಿನಗೇನು ಬೇರೆ ಕೆಲಸ ಇಲ್ಲ, ಯಾಕೆ ಅಂದೆ. ಸರ್ ಬನ್ನಿ, ನನಗೆ ಚೆನ್ನಾಗಿದೆ, ಒಂದ್ಸತಿ ನೋಡಬೇಕು ಅಂದರು. ಬಂದು ನೋಡ್ದೋ. ನೈಟ್ ಆಲ್ರೆಡಿ 10-10:30 ಆಗೋಗಿತ್ತು. 12 ಗಂಟೆ ಎಲ್ಲ ನೋಡ್ಬಿಟ್ಟು ಆಮೇಲೆ ಅವ್ರನ್ನ ನಾಗರಬಾವಿಗೆ ಡ್ರಾಪ್ ಮಾಡೋಕ್ಕೆ ಹೋಗ್ಬೇಕಿತ್ತು. ಏನು ಮಾತಾಡ್ತಾ ಇಲ್ಲ ಮನುಷ್ಯ. ಏನೋ ಸುಮ್ಮನೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ಜಂಕ್ಷನ್ ತಲುಪಿದ್ರೆ, ಸೂಪರಾಗಿ ಮಾಡಿದ್ದಾರೆ ಸರ್ ಇವರು ಅಂದರು. ಅವ್ರ ಬಾಯಲ್ಲಿ ಸೂಪರಾಗಿ ಬಂದಿದ್ದಾರೆ ಅಂತ ಹೇಳಿದ್ರೆ ನನಗೊಂದು ಅದೊಂಥರ ಅಕ್ನಾಲೇಜ್ಮೆಂಟ್ ಸಿಕ್ತಂಗಾಯಿತು. ಬಟ್ ನಾನು ಆ ಮೂವಿಗೆ ಹೆಂಗೆ ಪಾರ್ಟ್ ಬರಬೇಕು ಅಂತ ನನಗೆ ಗೊತ್ತಾಗಿರಲಿಲ್ಲ. ನಾನು ಸತ್ಯ ಸರ್ ಯಾವುದೋ ಒಂದು ಬಿಸ್ನೆಸ್ ರಿಲೇಟೆಡ್ ನಮ್ಮದು ಬೇರೆ ಕೆಲಸದ ವಿಚಾರದಲ್ಲಿ ಹಂಗೆ ಮಾತಾಡ್ತಾ ನಾನು ಹೇಳಿದೆ, ಕೆಲಸ ಎಲ್ಲ ಆಮೇಲೆ ಇರಲಿ ಸರ್, ನನಗೆ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ. ಹೆಂಗೆ ತೊಗೊಳ್ತೀರಾ, ಏನು ಮಾಡ್ತೀರಾ ನನಗೆ ಗೊತ್ತಿಲ್ಲ ಅಂತ. ದೆನ್ ಎವ್ರಿಥಿಂಗ್ ಈಸ್ ಜಸ್ಟ್ ವರ್ಕ್ಡ್ ಔಟ್. ಲಾಸ್ಟ್ ಮೂಮೆಂಟ್ಗೆ ಆನ್ ಬೋರ್ಡ್ ಆಗಿದ್ದೀನಿ. ದಿಸ್ ಈಸ್ ಸೀರಿಯಸ್ಲಿ ಅಮೇಝಿಂಗ್ ಟೀಮ್, ಹೈ ಇಂಟೆಲೆಕ್ಚುಯಲ್. ಸತ್ಯ ಸರ್ ಜೊತೆ ಕೂತ್ರೆ ಮೇ ಬಿ ಎಲ್ಲ ಬಿಸ್ನೆಸ್ಸನ್ನು ಮಾಡ್ಬೋದು ಅನಿಸುತ್ತೆ, ಡಿಜಿಟಲು, ಟೆಕ್ನಾಲಜಿ, ಎವ್ರಿಥಿಂಗ್. ಸೊ ಐ ಸೆಡ್ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಸರ್. ಸೊ ಅವ್ರು ನನ್ನ ವೆಲ್ಕಮ್ ಮಾಡಿ ಕರ್ಕೊಂಡಿದ್ದಾರೆ. ಐ ಆಮ್ ಸೀರಿಯಸ್ಲಿ ಹ್ಯಾಪಿ ದಟ್ ಐ ಆಮ್ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು ಧರಣ, ಥ್ಯಾಂಕ್ ಯು ಸೋ ಮಚ್. ಸೊ ನಾನು ನಿನ್ನೆ ಈ ಟೀಮ್ದು ಇದಕ್ಕೋಸ್ಕರ ನಾನು ಎವ್ರಿ ಮಂತ್ ತಿರುವಣ್ಣಾಮಲೆಗೆ ಹೋಗ್ತೀನಿ. ಸೊ ಅಲ್ಲಿಗೆ ಹೋಗಿ ಎಲ್ಲ ಈ L2 ಮುತ್ತ ಟೀಮ್ಗೆ, ಆ ಮೂವಿಗೆ, ನಮ್ಮ ಕನ್ನಡ ಚಿತ್ರ ಫೀಲ್ಡ್ಗೆ, ಇಂಡಸ್ಟ್ರಿಗೆ ಒಳ್ಳೇದಾಗಲಿ ಅಂತ ಈಶ್ವರ ಗುತ್ತಪ್ಪ, ಕಾವೇರಮ್ಮೆ, ಗುರುಕರ್ಣ ಬೇಡ್ಕೊಂಡು ನಮಗೆ ಆಶೀರ್ವದಿಸಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ. ಸೋ ಸ್ವೀಟ್. ನಿಮ್ಮ ಪ್ರಾರ್ಥನೆ ಫಲಿಸ್ಲಿ ಅಂತ